ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಇನ್ನೇನು ಹತ್ತಿರ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಆ್ಯಕ್ಟ್ಸ್ಗಳಿವೆ. ಸೊ ಅದರದ್ದೊಂದು ಕ್ವಿಕ್ ಓವರ್ವ್ಯೂ ಥರ. ಸೊ ಪ್ರತಿ ಒಂದು ವಿಡಿಯೋದಲ್ಲಿ ನಾನು ಇನ್ನು ಮುಂದೆ ಸ್ವಲ್ಪ ಅದರದ್ದು ಓವರ್ವ್ಯೂ ಅಂತ ತಿಳಿಸ್ತಾ ಬರ್ತೇನೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಒಂದು ಟಾಪಿಕ್ ಏನಂತ ಅಂದರೆ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ 1988 ಏನಿದೆ ಅದರದ್ದು ಒಂದು ಚಿಕ್ಕದಾದ ಒಂದು ಪಕ್ಷಿ ನೋಟ, ಓವರ್ವ್ಯೂ ಅಂತ ಹೇಳ್ತಾರಲ್ಲ, ಅದನ್ನು ಇವತ್ತು ಮಾಡೋಣ. ಸೊ ಇದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಈ ವರ್ಷ ಏನು ಅಕ್ಟೋಬರ್ 29ಕ್ಕೆ 18th ಎಕ್ಸಾಮ್ ಏನು ಕಂಡಕ್ಟ್ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಥವಾ ನಾವು ಹೇಗೆ ಅದನ್ನು ಸ್ಟಡಿ ಮಾಡಬೇಕು ಅಂತ ಅದ್ರ ಬಗ್ಗೆ ಒಂದು ಚಿಕ್ಕದಾದ ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಿದ್ರೆ ಅದೇನಂತ ನೋಡೋಣ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ಅದರದ್ದು ಒಂದು ಓವರ್ವ್ಯೂ ಅಂತಂದರೆ ಯಾವಾಗಲೂ ನಾವು ಅದರಲ್ಲಿ ಎಷ್ಟು ಸೆಕ್ಷನ್ಸ್ಗಳಿವೆ ಅಥವಾ ಹೇಗೆ ಅದರದ್ದು ಪಾರ್ಟ್ಸ್ಗಳು ಹೇಗೆ ಡಿವೈಡ್ ಆಗಿವೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಸೊ ಇಲ್ಲಿ ನಾವು ನೋಡೋ ಹಾಗೆ ಇಲ್ಲಿ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ಅಂತ ಕಂಡ್ರೆ, ಸೊ ಈ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ಇದು 1988 ಫಾರ್ಮ್ ಆಗಿದ್ದು, ಬಟ್ 2019 ಇಟ್ಸ್ ಅ ಮೇಜರ್ ಚೇಂಜ್. ಬಹಳ ದೊಡ್ಡ ಅಮೆಂಡ್ಮೆಂಟ್ ಆಯಿತು. ಸುಮಾರು ಆ ಅಮೆಂಡ್ಮೆಂಟ್ ಆ್ಯಕ್ಟ್ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ 2019 MV ಆ್ಯಕ್ಟ್ 2019 ಅಂತ ಏನಿದೆ ಅದರಲ್ಲೇ ಸುಮಾರು ಇದೇ ಒಂದು ಆ್ಯಕ್ಟ್ ಆಗಿ ಸುಮಾರು 93 ಸೆಕ್ಷನ್ಸ್ಗಳಿವೆ. ಅಂದರೆ ಅದು ಪ್ರತಿಯೊಂದು 1988 ಸೆಕ್ಷನನ್ನು ಅಮೆಂಡ್ಮೆಂಟ್ ಮಾಡ್ತಾ ಸೊ ವಿ ಹ್ಯಾವ್ ಟು ರೆಫರ್ ಟು ದಿಸ್. ಯಾಕೆಂದರೆ ಯಾವಾಗಲೂ ಹೆಚ್ಚಾಗಿ ರೀಸೆಂಟ್ ಇರುವಂತಹ ಅಮೆಂಡ್ಮೆಂಟ್ಸ್ಗಳಾಗಿದ್ದು ಚೇಂಜಸ್ ಬಗ್ಗೆ ನ್ಯೂ ಇಂಟ್ರೊಡಕ್ಷನ್ ಏನಾದರೂ ಮಾಡಿದರೆ ಅಥವಾ ಯಾವ್ದಾದ್ರು ಸಬ್ಸ್ಟಿಟ್ಯೂಟ್ ಮಾಡಿದರೆ ಅದ್ರ ಬಗ್ಗೆ ಎಲ್ಲ ಕ್ವಶನ್ಸ್ಗಳು ಕೇಳ್ತಾರೆ. ಸೊ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟಿಗೆ ನಾವು ಒಂದು 2-3 ಮಾರ್ಕ್ಸು ಕ್ವಶನ್ನ ಅಷ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಸ್ಟಿಲ್ ಆ್ಯಸ್ ಇಟ್ ಇಸ್ ನಮಗೆ ಪ್ರಾಕ್ಟಿಕಲಿ ಕೂಡ ಬೇಕಾಗಿರೋದ್ರಿಂದ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್. ಸೊ ನೋಡಿ, ಎಲ್ಲಿಂದ ಎಲ್ಲಿ ತನಕ ಈ ಒಂದು ಆ್ಯಕ್ಟ್ ಇದೆ ಅಂತಂದರೆ ಇದು 14, ಸೊ 1 2 3 4 5 6 ಅಂತ ಹೇಳಿ 14 ಭಾಗಗಳಾಗಿ 14 ಚಾಪ್ಟರ್ಸ್ಗಳಾಗಿ ವಿಂಗಡಣೆ ಆಗಿದೆ. ಅದರಲ್ಲಿ ಕೆಲವೊಂದು ಒಮಿಟ್ ಆಗಿದೆ, ಕೆಲವೊಂದು ಇದೆ, ಕೆಲವೊಂದನ್ನು ರಿಪೀಲ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಸೆಕ್ಷನ್ಸ್ಗಳನ್ನ ನಾವು ನೋಡ್ಲಿಕ್ಕೆ ಹೋದರೆ ಸುಮಾರು 217 ಸೆಕ್ಷನ್ 1ಇಂದ ಸೆಕ್ಷನ್ 217A ತನಕ ನಾವು ಸೆಕ್ಷನ್ಸ್ಗಳನ್ನು ಕಾಣ್ಬೋದು. ಸೊ ಎಕ್ಸಾಕ್ಟ್ ನಂಬರ್ ಎಷ್ಟು ಅಂತ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಕೆಲವೊಂದು ರಿಪೀಲ್ ಆಗಿರುತ್ತೆ, ಕೆಲವೊಂದು ಲೈಕ್ A B C ಅಂತ ಹೀಗೆ ಆ್ಯಡ್ ಆಗಿರ್ತವೆ. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ನಿಮ್ಗೆ ಹೇಗೂ ಬೇರೆ ಆ್ಯಕ್ಟ್ ತೊಗೊಂಡು ಹೋಗಲಿಕ್ಕೆ ಪರ್ಮಿಷನ್ ಇರೋದ್ರಿಂದ ನೀವು ಇದನ್ನೆಲ್ಲ ರೆಫರ್ ಮಾಡ್ಬೋದು. ಆದರೆ ಇಂಪಾರ್ಟೆಂಟ್ ಆಗಿ ಏನು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ಗೆ ಹೇಗೆ ಓದಬೇಕಂದ್ರೆ ಯಾವ ವಿಷಯವನ್ನು ನಾವು ಎಲ್ಲಿ ಹುಡುಕಬೇಕು, ಎಲ್ಲಿ ರೆಫರ್ ಮಾಡಬೇಕು ಹೇಳುವಂಥದ್ದು ಬಹಳ ನಮಗೆ ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ಇಲ್ಲಾಂದರೆ ಏನಾಗುತ್ತೆ, ಹುಡುಕ್ತಾನೆ ಸ್ವಲ್ಪ ಟೈಮ್ ಆಗಿಬಿಡತ್ತೆ, ಇಲ್ಲಾಂದರೆ ರೆಫರ್ ಮಾಡಿ ಆನ್ಸರ್ ಬರಿಬೋದು. ಸೊ ಅಲ್ಟಿಮೇಟ್ಲಿ ನಾವು ಈ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟಲ್ಲಿ ಏನು ಕಾಣ್ತೇವೆ ಅಂದರೆ, ಸೊ ಪ್ರಿಲಿಮಿನರಿ ಅಂದರೆ ಏನು, ಡೆಫಿನಿಷನ್ಸು, ಹಲವಾರು ಡೆಫಿನಿಷನ್ಸ್ಗಳನ್ನು ನಾವಿಲ್ಲಿ ಕಾಣ್ತೇವೆ. ಬೇರೆ ಬೇರೆ ಥರದ ವೆಹಿಕಲ್ಸ್, ಈಗ ಉದಾಹರಣೆಗೆ ಮೋಟಾರ್ ಕ್ಯಾಬ್, ಮ್ಯಾಕ್ಸಿ ಕ್ಯಾಬ್, ಮೋಟಾರ್ ವೆಹಿಕಲ್, ಸ್ಟೇಟ್ ಕ್ಯಾರೇಜ್, ಸ್ಟೇಜ್ ಕ್ಯಾರೇಜ್, ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಂಡರ್ಟೇಕಿಂಗ್, ಹಾಗೆ ಕಾಂಟ್ರಾಕ್ಟ್ ಕ್ಯಾರೇಜ್, ಲೈಟ್ ಮೋಟಾರ್ ವೆಹಿಕಲ್, ಈ ಗೂಡ್ಸಿಗೆ ಸಂಬಂಧಪಟ್ಟ ಹಾಗೆ ಬೇರೆ ವೆಹಿಕಲ್ಲು, ಪ್ಯಾಸೆಂಜರ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ವೆಹಿಕಲ್ಸು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬಸ್ಸಸ್, ಟ್ರ್ಯಾಕ್ಟರ್, ಟ್ರೇಲರ್, ಸೆಮಿ ಟ್ರೇಲರ್, ಹೀಗೆ ಹಲವಾರು ರೀತಿಯ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಹಿಕಲ್ಸನ್ನು ಈ ಡೆಫಿನೇಷನ್ಸ್ಗಳಲ್ಲಿ ಅದು ಮೇಜರಾಗಿ ಕವರ್ ಆಗುತ್ತೆ. ಅದರ ನಂತರ ಇನ್ನು ಕೆಲವೊಂದು ಡ್ರೈವಿಂಗ್ ಲೈಸೆನ್ಸ್, ಲರ್ನರ್ಸ್ ಲೈಸೆನ್ಸ್ ಯಾವುದು ಅಂತ ಹೇಳುವಂಥದ್ದು, ಇನ್ನು ಕೆಲವೊಂದಾಗಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಗೋಲ್ಡನ್ ಅವರ್ ಅಂತ, ಅಥವಾ ಈಗ ರಿಫ್ರೆಷರ್ ಕೋರ್ಸ್, ಡ್ರೈವಿಂಗ್ ರಿಫ್ರೆಷರ್ ಕೋರ್ಸ್ ಅಂತ ಹೇಳುವಂಥದ್ದು ಇರುತ್ತೆ. ಸೊ ಅದೆಲ್ಲ ಹೊಸ ಇದನ್ನು 2019 ಅಮೆಂಡ್ಮೆಂಟ್ ಮುಖಾಂತರ ಆ್ಯಡ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಈ ಒಂದು ಚಾಪ್ಟರ್ 1 ಅಂತ ಏನಿದೆ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಚಾಪ್ಟರ್ 1 ಜಾಸ್ತಿ ಸೆಕ್ಷನ್ಸ್ ಏನಿಲ್ಲ, ಆದರೆ ಅದು ಡೆಫಿನೇಷನ್ ಸೆಕ್ಷನ್ ಅಂತ ಏನು ಕಾಣ್ತೇವೆ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಸೆಕ್ಷನ್ 2 ಅದರಲ್ಲೂ ಡೆಫಿನೇಷನ್ಸ್ ಹೇಳುವಂಥದ್ದು. ಸೊ ಅದನ್ನು ಏನಂತ ಒಂದು ಸ್ವಲ್ಪ ಬ್ರೀಫಾಗಿ ನೋಡೋಣ. ಅದರ ನಂತರ ಮತ್ತೆ ನಾವು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಬೇಕಾಗಿರೋದು ಏನಂತಂದರೆ, ಮೋಟಾರ್ ವೆಹಿಕಲ್ ಡ್ರೈವ್ ಮಾಡುವಾಗ ಜನರಲ್ ಆಗಿ ಟ್ರಾನ್ಸ್ಪೋರ್ಟ್ ವೆಹಿಕಲನ್ನು ಒಂದು ಸಪ್ರೇಟಾಗಿ ಮಾಡಿಬಿಟ್ಟಿದ್ದಾರೆ. ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗೆಲ್ಲ ಇಲ್ಲೆಲ್ಲ ಬೇರೆ ಬೇರೆ ಪ್ರಾವಿಷನ್ಸ್ ಇದೆ. ಆದರೆ ಮೇಯ್ನಾಗಿ ಒಂದು ಮೋಟಾರ್ ವೆಹಿಕಲ್ ಇದೆ ಅಂತ ತಿಳ್ಕೊಂಡ್ರೆ, ಇಫ್ ದಿಸ್ ಇಸ್ ಅ ಮೋಟಾರ್ ವೆಹಿಕಲ್, ಆ ಮೋಟಾರ್ ವೆಹಿಕಲ್ಗೆ ಫಸ್ಟ್ ಅದಕ್ಕೆ ರಿಜಿಸ್ಟ್ರೇಷನ್ ಆಗಿರಬೇಕು, ಪ್ಲಸ್ ಯಾರು ಅದನ್ನು ಡ್ರೈವ್ ಮಾಡ್ತಾರೆ ಅವರದ್ದು ಲೈಸೆನ್ಸ್ ಇರಬೇಕು. ಇದು 2 ವೆರಿ ಕೀ ಇಂಪಾರ್ಟೆಂಟ್ ಪಾಯಿಂಟ್ಸ್.
ಸೊ ಲೈಸೆನ್ಸ್ ತೊಗೊಳ್ಳುವಂಥದ್ದು ಹಾಗೆ ರಿಜಿಸ್ಟ್ರೇಷನ್ ಮಾಡಿಸುವಂಥದ್ದು. ಸೊ ಅದ್ರ ಬಗ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ. ಲೈಸೆನ್ಸಲ್ಲೇ ಲರ್ನರ್ಸ್ ಲೈಸೆನ್ಸ್ ಅಂತ ಇದೆ, ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಅಂತ ಇದೆ. ಸೊ ಇನಿಷಿಯಲಿ ಲರ್ನರ್ಸ್ ಲೈಸೆನ್ಸ್ ತೊಗೊಳ್ಳುವಂಥದ್ದು, ಆಮೇಲೆ ಡ್ರೈವಿಂಗ್ ಲೈಸೆನ್ಸನ್ನು ತೊಗೊಳ್ತಾರೆ. ಸೊ ಇದರದ್ದು ವ್ಯಾಲಿಡಿಟಿ ಟೈಮ್ ಎಷ್ಟು, ಅಥವಾ ಇದು ಎಷ್ಟು ಏಜ್ನವರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಹೇಳುವಂಥದ್ದು. ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ, ಅದ್ರದ್ದು ವ್ಯಾಲಿಡಿಟಿ ಪೀರಿಯಡ್ ಏನು, ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಓಡಿಸಿದ್ರೆ ಏನಾಗುತ್ತೆ, ಅಥವಾ ಡ್ರೈವಿಂಗ್ ಲೈಸೆನ್ಸನ್ನು ಹೇಗೆ ಕ್ಯಾನ್ಸಲ್ ಮಾಡ್ಬೋದು, ಹೇಗೆ ಸಸ್ಪೆಂಡ್ ಆಗುತ್ತೆ, ಡಿಸ್ಕ್ವಾಲಿಫೈ ಯಾವಾಗ ಆಗ್ತಾರೆ ಹೇಳುವಂಥದ್ದೆಲ್ಲ ನಾವು ಇಲ್ಲಿ ಈ ಒಂದು ಚಾಪ್ಟರ್ ಇದೆ ಲೈಸೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಕಾಣ್ತೇವೆ. ಹಾಗೆ ರಿಜಿಸ್ಟ್ರೇಷನ್ ಆಫ್ ದಿ ವೆಹಿಕಲ್, ಆ ವೆಹಿಕಲ್ನ ನಾವು ನಂಬರ್ ಪ್ಲೇಟ್ ಏನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತೇವೆ, ಆ ವೆಹಿಕಲ್ಗೂ ಕೂಡ ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡದಿದ್ರೆ ಅದು ಕೂಡ ಇಟ್ಸ್ ನಾಟ್ ಅ ಪ್ರಾಪರ್ ಒನ್ ಅಂತ ಹೇಳುವಂಥದ್ದಕ್ಕೆ. ಸೊ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು, ಅದಕ್ಕೆ ಎಷ್ಟು ವ್ಯಾಲಿಡಿಟಿ ಟೈಮ್ ಇದೆ, ಟೆಂಪರರಿ ರಿಜಿಸ್ಟ್ರೇಷನ್ ಆದರೆ ಎಷ್ಟು ಟೈಮು, ಅಥವಾ ಒಂದು ವೆಹಿಕಲ್ಗೆ ಎಷ್ಟು ವರ್ಷ ರಿಜಿಸ್ಟ್ರೇಷನ್ ಪೀರಿಯಡ್, 15 ವರ್ಷ ಇರುತ್ತೆ. ಆಮೇಲೆ ಅದನ್ನು ರಿನ್ಯೂ ಮಾಡಿಸ್ಕೊಳ್ಬೇಕು. ಮತ್ತು ಪ್ರತಿಯೊಂದು ವೆಹಿಕಲ್ಗೂ, ಪ್ರತಿ ಟೈಪಿನ ಕ್ಲಾಸಸ್ ಆಫ್ ವೆಹಿಕಲ್ ಅಂತ ಹೇಳ್ತಾರೆ, ಪ್ರತಿ ಕ್ಲಾಸಸ್ ಆಫ್ ವೆಹಿಕಲ್ಗೂ ಕೂಡ ಇಂತಿಷ್ಟು ಒಂದು ಟೈಮ್ ಲಿಮಿಟ್ ಹೇಳಿರ್ತಾರೆ, ಎಕ್ಸ್ಪೈರಿ ಡೇಟ್ ಅಂತ ಹೇಳುವಂಥದ್ದು, ಏಜ್ ಆಫ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಕ್ಕೆ ಒಂದು ಚಾಪ್ಟರ್ ಇದೆ. ಸೊ ದೀಸ್ ಟು ಆರ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್. ಓಕೆ, ಸೊ ಅದನ್ನೇ ನಾವು ಇಲ್ಲಿ ನೋಡುವಂಥದ್ದು. ಇದು ಲೈಸೆನ್ಸಿಂಗ್ ಆಫ್ ಡ್ರೈವಿಂಗ್ ಆಫ್ ಮೋಟರ್ ವೆಹಿಕಲ್ಸ್ ಅಂತ ಚಾಪ್ಟರ್ 2 ಅಲ್ಲಿ ಕಾಣ್ತೇವೆ. ಪ್ಲಸ್ ರಿಜಿಸ್ಟ್ರೇಷನ್ ಚಾಪ್ಟರ್ 4 ಅಲ್ಲಿ ರಿಜಿಸ್ಟ್ರೇಷನ್ ಆಫ್ ಮೋಟರ್ ವೆಹಿಕಲ್ಸ್ ಅಂತ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಲೈಸೆನ್ಸಿಂಗ್ ಆಫ್ ಕಂಡಕ್ಟರ್ಸ್ ಆಫ್ ಸ್ಟೇಜ್ ಕ್ಯಾರೇಜಸ್ ಅಂತ ಹೇಳುವಂಥದ್ದು ಅದೇನು ಅಂತ ಇಂಪಾರ್ಟೆಂಟ್ ಅಲ್ಲ. ಸ್ಟೇಜ್ ಕ್ಯಾರೇಜ್ ಮತ್ತು ಕಾಂಟ್ರಾಕ್ಟ್ ಕ್ಯಾರೇಜ್ ಹೇಳುವಂಥದ್ದೆಲ್ಲ ಇದೆ. ಸ್ಟೇಜ್ ಕ್ಯಾರೇಜ್ ಅಂದರೆ ಉದಾಹರಣೆಗೆ ಈಗ ಬಸ್ ಅಲ್ಲ, ಸೊ ಯಾವುದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇರುತ್ತೆ. ಮತ್ತು ಇನ್ನೊಂದು ವೆಹಿಕಲ್ ಯಾವ ಆಧಾರದ ಮೇಲೆ ನಿರ್ಧಾರ ಮಾಡಿದ್ದಾರೆ ಅಂದರೆ, ಎಷ್ಟೋ ಸಲ 6 ಜನ ಪ್ಯಾಸೆಂಜರ್ಸ್ಗಿಂತ ಜಾಸ್ತಿ ಇರುವಂಥವ್ರು, ಎಕ್ಸ್ಕ್ಲೂಡಿಂಗ್ ಡ್ರೈವರ್ನ ಹೊರತುಪಡಿಸಿ ಯಾವ ವೆಹಿಕಲ್ಗೆ 6 ಜನ ಪ್ಯಾಸೆಂಜರ್ಸ್ಗಿಂತ ಇಟ್ಕೊಳ್ಳುವಂಥ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಸಮ್ ಫಾರ್ ಹೈರ್ ಆರ್ ರಿವಾರ್ಡ್, ಬಾಡಿಗೆಗೆ ಕರ್ಕೊಂಡು ಹೋಗುವಂಥದ್ದು, ಒಂದು ಚಾರ್ಜ್ ತೊಗೊಂಡು ಓನ್ ಯೂಸ್ ಸಿಗಲ್ಲ. ಸೊ ಅದ್ರ ಬೇಸಿಸ್ ಮೇಲೆ ಒಂದು ಕ್ಲಾಸಿಫೈ ಮಾಡಿದ್ದಾರೆ. ಅಥವಾ ಪ್ರೈವೇಟ್ ಸರ್ವಿಸ್ ವೆಹಿಕಲ್ ಅಂತ ಮಾಡಿದ್ದಾರೆ, ಅಥವಾ ಪಬ್ಲಿಕ್ ಸರ್ವಿಸ್ ವೆಹಿಕಲ್ ಅಂತ, ಅಥವಾ ಟ್ರಾನ್ಸ್ಪೋರ್ಟ್ ವೆಹಿಕಲ್. ಸೊ ಹೀಗೆ ಆ ಆಧಾರದ ಮೇಲೆ ಸ್ಟೇಜ್ ಕ್ಯಾರೇಜ್ ಹೇಳುವಂಥದ್ದು ಒಂದು ರೀತಿಯ ಕ್ಯಾಟಗರಿ, ಉದಾಹರಣೆಗೆ ಬಸ್ಸಸ್ಗಳಿಗೆ. ಸೊ ಅದಕ್ಕೆಲ್ಲ ಅಷ್ಟು ಕ್ವಶನ್ಸ್ ಏನು ಬರುವಂಥ ಸಾಧ್ಯತೆ ಇಲ್ಲ. ಬಂದರೂ ಸಹ ಯು ಕ್ಯಾನ್ ರೆಫರ್ ದಿ ಬೇರ್ ಆ್ಯಕ್ಟ್ ಆ್ಯಂಡ್ ರೈಟ್. ಸೊ ನಮಗಿದು ಇಷ್ಟು ಸೆಕ್ಷನ್ಸ್ಗಳನ್ನು ಖಂಡಿತವಾಗಿಯೂ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಉದಾಹರಣೆಗೆ ಲೈಸೆನ್ಸಿಂಗ್ ಇದು ಏಜ್ ಎಷ್ಟು ಅಂತ ಬಂದರೆ ನಮ್ಗೆ ಯಾವಾಗ ಗೊತ್ತಾಗುತ್ತೆ, ನಾವು ಇಲ್ಲಿ ಸಮ್ವೇರ್ ಇಲ್ಲಿ ಹುಡುಕಬೇಕು ಅಂತ ಹೇಳಿ. ಸೊ ನಮ್ಮ ಆ ಸರ್ಚಿಂಗ್ ಕೆಪಾಸಿಟಿ, ಆ ಸರ್ಚಿಂಗ್ ಟೈಮ್ ಏನಿದೆ ಅದು ಸ್ವಲ್ಪ ನಾವು ನ್ಯಾರೋ ಮಾಡ್ತಾ ಬಂದಾಗೆ ಆವಾಗ ನಮಗೆ ಟೈಮ್ ಉಳಿಯುತ್ತೆ. ಓಕೆ, ಸೊ ಯಾವತ್ತೂ ಕೂಡ ಆಲ್ ಇಂಡಿಯಾ ಬಾರ್ ಎಕ್ಸಾಮು ಇಟ್ಸ್ ನಾಟ್ ಲೈಕ್ ಯು ಕ್ಯಾನ್ ಮೆಮರೈಸ್ ಆ್ಯಂಡ್ ಯು ಕ್ಯಾನ್ ರೈಟ್. ಓನ್ಲಿ ಥಿಂಗ್, ನೀವು ಯಾವುದು ನೋಟ್ಸ್ ಇಲ್ಲದೆ ಇರುವಂತಹ ಒಂದು ಬೇರೆ ಆ್ಯಕ್ಟ್ ತೊಗೊಂಡು ಹೋಗ್ಕೊಂಡಿದ್ರೆ ಡೈರೆಕ್ಟ್ ಒಂದು ಸೆಕ್ಷನನ್ನು ನೋಡಿಕೊಂಡು ಅದ್ರ ಏನು ರೆಫರೆನ್ಸ್ ಹೇಳುತ್ತೆ ಅದನ್ನು ನೋಡಿಕೊಂಡು ಬರೆಯುವಂಥದ್ದು. ಸೊ ಹಾಗೆ ಇರುವಾಗ ಅದನ್ನು ಕರೆಕ್ಟಾಗಿ ಓದ್ಕೊಂಡು ಎಲ್ಲಿದೆ ಅಂತ ಹೇಳಿ ರೆಫರ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಸೊ ಇದು ಲೈಸೆನ್ಸಿಂಗ್ ಮತ್ತು ರಿಜಿಸ್ಟ್ರೇಷನ್ ಚಾಪ್ಟರ್ 2 ಮತ್ತು ಚಾಪ್ಟರ್ 4 ಅಂತ ನಾವು ಕಾಣ್ತೇವೆ. ಸೊ ಇದಕ್ಕೆ ಸ್ಟೇಜ್ ಕ್ಯಾರೇಜ್ ಅಂತ ಏನಿದಲ್ಲ, ಬಟ್ ಕಂಟ್ರೋಲ್ ಆಫ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಇದು ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ. ಹಾಗೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಂಡರ್ಟೇಕಿಂಗ್ಸ್, ಸೊ ಗೌರ್ಮೆಂಟ್ ಬಸ್ಸಸ್ಗಳು ಅಂತೆಲ್ಲ ಇರ್ತಾವಲ್ಲ ಅವುಗಳಿಗೆ ಸಂಬಂಧಪಟ್ಟದಾಗಿರುತ್ತೆ. ಅಥವಾ ಈ ಮೋಟರ್ ವೆಹಿಕಲನ್ನು ಹೇಗೆ ಮೇಂಟೆನೆನ್ಸ್ ಮಾಡಬೇಕು, ಕೆಲವೊಂದು ಪರ್ಟಿಕ್ಯುಲರ್ದು ಕ್ರೈಟೀರಿಯಾ ಮೀಟ್ ಆಗಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು. ಹಾಗೆ ಕಂಟ್ರೋಲ್ ಆಫ್ ಟ್ರಾಫಿಕ್ ಇದು ಸ್ವಲ್ಪ ಮಟ್ಟಿಗೆ ಬೇಕಿದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಟ್ರಾಫಿಕನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಹೇಳುವಂಥದ್ದೆಲ್ಲ ಚಾಪ್ಟರ್ 8 ಅಂತ ಹೇಳುವಂಥದ್ದು. ಹಾಗೆ ಚಾಪ್ಟರ್ 9 ಮೋಟರ್ ವೆಹಿಕಲ್ಸ್ ಟೆಂಪರರಿ ಲೀವಿಂಗ್ ಆರ್ ವಿಸಿಟಿಂಗ್ ಇಂಡಿಯಾ, ಅದು ಕೂಡ ಅಂಥದ್ದೇನು ಇಂಪಾರ್ಟೆಂಟ್ ಅಲ್ಲ. ಯಾವುದು ಭಾರತ ಬಿಟ್ಟು ಹೋಗುವಂತಹ ವೆಹಿಕಲ್ಸ್ಗಳನ್ನು ಹೇಗೆ ಮಾಡಬೇಕಂತ ನಾವು ನಮಗೆ ಪ್ರಾಕ್ಟಿಕಲಾಗಿ ಹೇಗೆ ಅಪ್ಲೈ ಆಗುತ್ತೆ ಅದನ್ನು ಮಾತ್ರ ನಾವು ನೋಡ್ತಾ ಇರುವಂಥದ್ದು. ಇನ್ನು ಲಯಬಿಲಿಟಿ ವಿತೌಟ್ ಫಾಲ್ಟ್ ಇನ್ ಸರ್ಟನ್ ಕೇಸಸ್, ಇದೇನಾಗಿದೆ, ಈ ಚಾಪ್ಟರ್ನ ಕಂಪ್ಲೀಟಾಗಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಇಟ್ ಹ್ಯಾಸ್ ಬಿನ್ ಒಮಿಟೆಡ್. ಸೊ ಇದನ್ನು ನಾವು ಓದಬೇಕಾಗೇ ಇಲ್ಲ. ಇನ್ನೂ ಬರುವಂಥದ್ದು ಇದು ಇನ್ಶೂರೆನ್ಸ್ ಹೇಳುವಂಥದ್ದು. ಮುಂಚಿನ ಒಂದು ಚಾಪ್ಟರ್ ಇತ್ತು, ಚಾಪ್ಟರ್ 11 ಅಂತ ಇತ್ತು, ಬಟ್ ಈಗ ಹೊಸ ಚಾಪ್ಟರ್, ನ್ಯೂ ಚಾಪ್ಟರ್ 11 ಹ್ಯಾಸ್ ಬಿನ್ ಆ್ಯಡೆಡ್, ಇನ್ಶೂರೆನ್ಸ್. ಸೊ ಇದು ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಹೊಸದಾಗಿ ಹಿಟ್ ಆ್ಯಂಡ್ ರನ್ ಕೇಸಸ್ ಅಥವಾ ಗೋಲ್ಡನ್ ಅವರ್, ಸ್ಕೀಮ್ ಫಾರ್ ಗೋಲ್ಡನ್ ಅವರ್, ಕಾಂಪನ್ಸೇಷನ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಸೊ ಎಲ್ಲಿ ನಂಬರ್ ಇರುತ್ತೆ, ಈಗ ಏಜ್ ಇರಲಿ, ಅಥವಾ ಇಷ್ಟು ಕ್ಯೂಬಿಕ್ ಸೆಂಟಿಮೀಟರ್ನ ಕೆಪಾಸಿಟಿ ಇರಲಿ, ಅಥವಾ ಇಷ್ಟು ಪ್ಯಾಸೆಂಜರ್ಸ್ಗಳಿಗೆ ಸಂಬಂಧಪಟ್ಟ ಅವ್ರುಗಳನ್ನ ಕರ್ಕೊಂಡು ಹೋಗುವಂಥ ಒಂದು ವೆಹಿಕಲ್, ಅಥವಾ ಇಷ್ಟು ಕಾಂಪನ್ಸೇಷನ್ ಅಂತ ಹಣ ಅದ್ರ ಬಗ್ಗೆ ಇದಾಗುವಂಥದ್ದು, ಅದು ಇಷ್ಟು ವರ್ಷ ವ್ಯಾಲಿಡಿಟಿ ಪೀರಿಯಡ್ ಅಂತ. ಸೊ ಈ ಥರ ವಿಷಯಗಳೆಲ್ಲವೂ ಕೂಡ
ಮೋಟರ್ ವೆಹಿಕಲ್ಸ್ ಆ್ಯಕ್ಟಲ್ಲಿ ಇಂಪಾರ್ಟೆಂಟ್ ಪಾಸಿಬಲ್ ಕ್ವಶನ್ಸ್ಗಳಾಗಿರ್ತವೆ. ಓಕೆ, ಸೊ ಇದು ಒಂದು ಆದ ನಂತರ ಇದು ಸ್ವಲ್ಪ ನಾನು ಲೆಟ್ಸ್ ಡಿಸ್ಕಸ್ ದಿಸ್. ಹಾಗೆ ಕ್ಲೇಮ್ಸ್ ಟ್ರಿಬ್ಯುನಲ್. ಕ್ಲೇಮ್ಸ್ ಟ್ರಿಬ್ಯುನಲ್ ಅಂದರೆ ಮ್ಯಾಕ್ಟ್ ಅಂತ ಹೇಳ್ತಾರೆ, ಮೋಟರ್ ಆಕ್ಸಿಡೆಂಟ್ ಕ್ಲೇಮ್ ಟ್ರಿಬ್ಯುನಲ್ ಅಂತ ಹೇಳಿ. ಸೊ ಕೋರ್ಟ್ಗಳು ಏನು ಈ ಕಾಂಪನ್ಸೇಷನ್ ಕೇಸನ್ನು ಡಿಸೈಡ್ ಮಾಡ್ತವೆ ಅದಕ್ಕೆ ಸಂಬಂಧಪಟ್ಟದ್ದು. ಸೊ ಅದು ಒಂದು ಆ ಪ್ರೊಸೀಜರ್ ಹೇಗೆ, ಆ ಅವಾರ್ಡ್ ಹೇಗೆ ಕೊಡುತ್ತೆ ಅಂತ ಹೇಳುವಂಥದ್ದು ಇಲ್ಲಿ ನಾವು ಈ ಕ್ಲೇಮ್ಸ್ ಟ್ರಿಬ್ಯುನಲಲ್ಲಿ ಕಾಣ್ತೇವೆ. ಇನ್ನು ನಮಗೆ ಈ ಟ್ರಾಫಿಕ್ ವೈಲೇಷನ್ನು, ಈಗ ನಾವು ಸೀಟ್ ಬೆಲ್ಟ್ ಹಾಕದಿದ್ರೆ ಅಥವಾ ಹೆಲ್ಮೆಟ್ ಹಾಕದಿದ್ರೆ ಅಥವಾ ರಾಂಗ್ ಸೈಡಲ್ಲಿ ಹೋದರೆ ಅದೆಲ್ಲ ಏನು ಒಫೆನ್ಸಸ್ಗಳು ಅಂತ ಇದೆ ಅದು ಇಲ್ಲಿ ಕಾಣುವಂಥದ್ದು ಇಲ್ಲಿ ಚಾಪ್ಟರ್ 13ನಲ್ಲಿ. ಸೊ ಇದು ಕೂಡ ಮೇಜರ್ ಚೇಂಜಸ್ ಕಾಣ್ತು, ಯಾಕೆಂದರೆ ಹಲವಾರು ಪೆನಾಲ್ಟಿನ ಜಾಸ್ತಿ ಮಾಡಿದರು. ಮುಂಚೆ ಸ್ವಲ್ಪ ಒಂದು ಸ್ವಲ್ಪ ಅಮೌಂಟ್ ಇರುವಂಥದ್ದು ಈಗ ಸ್ವಲ್ಪ ಮೇಜರ್ಲಿ ಸಿಗ್ನಿಫಿಕೆಂಟ್ ಚೇಂಜ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಬೈ ವೇ ಆಫ್ 2019 ಅಮೆಂಡ್ಮೆಂಟ್. ಸ್ವಲ್ಪ ಜಾಸ್ತಿನೇ ಒಂದು ಪೆನಾಲ್ಟಿ ಎಲ್ಲ ಇದರಲ್ಲಿ ಇಂಪೋಸ್ ಮಾಡಿದರು. ಸೊ ಇದು ಕೂಡ ಕ್ವೈಟ್ ಅನ್ ಇಂಪಾರ್ಟೆಂಟ್ ಚಾಪ್ಟರ್. ಸೊ ನಾವು ಅಲ್ಟಿಮೇಟ್ಲಿ ಹಾಗೆ ಮಿಸ್ಲೇನಿಯಸ್ ಕೆಲವೊಂದು ಅಂಥದ್ದೇನು ತುಂಬ ಇಂಪಾರ್ಟೆಂಟ್ ಅಂತ ಅಲ್ಲ. ಈಗ ಕೆಲವೊಂದು ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ, ನ್ಯಾಷನಲ್ ರೋಡ್ ಸೇಫ್ಟಿ ಬೋರ್ಡ್ ಅಂತ ಹೇಳುವಂಥದ್ದು. ಸೊ ಅದೊಂದು 2-3 ಸೆಕ್ಷನ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ. ಸೊ ಅಲ್ಟಿಮೇಟ್ಲಿ ಏನು ನಾವು ಆ್ಯಕ್ಚುಲಿ ನೋಡಿರುವಂಥದ್ದು ಯಾವುದು, ಆ್ಯಕ್ಚುಲಿ ಇಂಪಾರ್ಟೆಂಟ್ ಅಂತ ಅನ್ಸ್ಕೊಂಡಿದ್ದು, ಇದಿಷ್ಟು ದೊಡ್ಡ ಆ್ಯಕ್ಟ್ ಆದರೂ ಸಹ ಇಂಪಾರ್ಟೆಂಟ್ ಅಂತ ಅನ್ಸ್ಕೊಂಡಿದ್ದು ಈ ಪ್ರಿಲಿಮಿನರಿ ಹೇಳುವಂಥದ್ದು ಒಂದು, ಹಾಗೆ ಲೈಸೆನ್ಸಿಂಗ್ ಹೇಳುವಂಥದ್ದು ಒಂದು, ಹಾಗೆ ರಿಜಿಸ್ಟ್ರೇಷನ್ ಹೇಳುವಂಥದ್ದು ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಆದರೆ, ಅದ್ರ ಜೊತೆಗೆ ಇದು ಇನ್ಶೂರೆನ್ಸ್ ಆಫ್ ಮೋಟರ್ ವೆಹಿಕಲ್ಸ್ ಹೇಳುವಂಥದ್ದು ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಫ್ ಟ್ರಾಫಿಕ್ ಹೇಳುವಂಥದ್ದು ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಕ್ಲೇಮ್ಸ್ ಟ್ರಿಬ್ಯುನಲ್, ಆ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಷನ್ ಏನು ಅಂತ ಅದನ್ನು ತಿಳ್ಕೊಂಡ್ರೆ ಸಾಕು. ಸೊ ಯಾವುದೇ ಒಂದು ಆ್ಯಕ್ಟಲ್ಲಿ, ಈಗ ಕನ್ಸ್ಯೂಮರ್ ಆ್ಯಕ್ಟ್ ಇರಲಿ ಅಥವಾ ಬಾರ್ ಕೌನ್ಸಿಲ್ ಸಂಬಂಧಪಟ್ಟದ್ದು, ಅದೆಲ್ಲ ಕೂಡ ಆ ಒಂದು ಬಾಡಿ, ಆ ಒಂದು ಇನ್ಸ್ಟಿಟ್ಯೂಟ್ ಹೇಗೆ ಕಾನ್ಸ್ಟಿಟ್ಯೂಟ್ ಆಗಿದೆ ಅಥವಾ ಅದರದ್ದು ಮೆಂಬರ್ಸ್ ಎಷ್ಟು, ಅದ್ರ ಬಗ್ಗೆ ಹೆಚ್ಚಾಗಿ ಕ್ವಶನ್ಸ್ಗಳು ಬರ್ತವೆ. ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಾಡುವಂಥದ್ದಾದರೆ ಸೊ ಅದು ಒಂದು ಆಗುತ್ತೆ. ಸೊ ಆಮೇಲೆ ಒಫೆನ್ಸಸ್. ಸೊ ಇದನ್ನು ಸೆಕ್ಷನ್ ಎಲ್ಲ ನೆನ್ಪಿಟ್ಕೊಳ್ಬೇಕಂತ ಇಲ್ಲ, ಆದರೆ ಏನು ಮಾಡಿದರೆ ಒಫೆನ್ಸು, ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಆ ಚಾಪ್ಟರ್ನ ಹುಡುಕಿದ್ರೆ ಸಾಕು. ಇಟ್ ವುಡ್ ಬಿ ಈಸಿ ಫಾರ್ ಯು ಆಲ್. ಓಕೆ, ಸೊ ಹೀಗೆ ನಾವು ನೋಡ್ತಾ ಹೋದರೆ ಈಗ ನೋಡಿ, ಮೋಟರ್ ವೆಹಿಕಲ್ ಅಂದರೆ ಏನು. ಫಸ್ಟ್ ಆಫ್ ಆಲ್ ಮೋಟರ್ ವೆಹಿಕಲ್ ಹೇಳುವಂಥದ್ದು, ಈಗ ನಮ್ಮ ಆ್ಯಕ್ಟ್ ಏನು ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಅಂತ ಹೇಳಿ ನಾವು ಕಾಣ್ತೇವೆ. ಸೊ ಮೋಟರ್ ವೆಹಿಕಲ್ ಅಂದರೆ ಯಾವುದೋ ಒಂದು ಮೆಕ್ಯಾನಿಕಲಿ ಪ್ರೊಪೆಲ್ಡ್ ವೆಹಿಕಲ್ ಅಂತ ಹೇಳ್ತಾರೆ. ಆದರೆ ಯೂಸ್ ಇನ್ ರೋಡ್ಸಲ್ಲಿ ಯೂಸ್ ಮಾಡುವಂತಹ ಮೋಟರ್ ವೆಹಿಕಲ್ಸು. ಆದರೆ ಇಟ್ ಶುಡ್ ನಾಟ್ ನಮ್ಮ ಫಿಕ್ಸ್ಡ್ ರೈಲ್ ಇರುವಂತಹ ಅದು, ಅಥವಾ ಇಂಟರ್ನಲ್ ಪರ್ಪಸ್ಸಿಗೆ ಆಗುವಂಥದ್ದು, ಅಥವಾ ಕೆಲವೊಂದು ಎಷ್ಟೋ ಕ್ಯೂಬಿಕ್ ಸೆಂಟಿಮೀಟ್ರ್ ಇದೆ ಅದಕ್ಕಿಂತ ಕಮ್ಮಿ ಇಂಜಿನ್ ಕೆಪಾಸಿಟಿ ಇರುವಂಥದ್ದೆಲ್ಲ ಮೋಟರ್ ವೆಹಿಕಲ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ನಾನು if I have to refer this section, section 228 ಹೇಳುವಂಥದ್ದು, section 228. ಸೊ 25 ಕ್ಯೂಬಿಕ್ ಸೆಂಟಿಮೀಟರ್ಸ್ಗಿಂತನೂ ಕಮ್ಮಿ ಇರುವಂಥದ್ದು ಇಟ್ ಈಸ್ ನಾಟ್ ಅ ಮೋಟರ್ ವೆಹಿಕಲ್. ಸೊ ಯಾವುದು ಮೋಟರ್ ವೆಹಿಕಲ್ ಅಂತಲೂ ಹೇಳ್ತಾರೆ, ಯಾವುದು ಮೋಟರ್ ವೆಹಿಕಲ್ ಅಲ್ಲ ಅಂತಲೂ ಹೇಳ್ತಾರೆ. ಸೊ ಅದನ್ನು ಹೊರತುಪಡಿಸಿ ಉಳಿದಂಥದಕ್ಕೆಲ್ಲ ಕೂಡ ನಮ್ಮ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಅಪ್ಲೈ ಆಗ್ತವೆ. ಸೊ ಇದೊಂದಾದರೆ, ಇನ್ನೊಂದು ನೋಡಿ ಬೇರೆ ಬೇರೆ ರೀತಿಯ ಕಾಂಟ್ರಾಕ್ಟ್ ಕ್ಯಾರೇಜ್, ಗೂಡ್ಸ್ ಕ್ಯಾರೇಜ್, ಹಾಗೆ ಸ್ಟೇಜ್ ಕ್ಯಾರೇಜ್ ಅಂತ ನೋಡ್ತೇವೆ. ಸೊ ಕಾಂಟ್ರಾಕ್ಟ್ ಕ್ಯಾರೇಜ್ ಅದು ಡೆಫಿನೇಷನ್ ನಾನು ಸೆಕ್ಷನ್ ಎಲ್ಲ ಬರೀಲಿಕ್ಕೆ ಹೋಗೋದಿಲ್ಲ, ಬಟ್ ಯು ಹ್ಯಾವ್ ಟು ಪೇ ಅಟೆನ್ಷನ್ ಟು ದೀಸ್ ಅಂತ ಹೇಳಿ ಜಸ್ಟ್ ಐ ವಾಂಟೆಡ್ ಟು ಹೈಲೈಟ್ ದಿಸ್. ಬೇರೆ ಬೇರೆ ಇತ್ತು, ಗೂಡ್ಸನ್ನು ತೊಗೊಂಡು ಹೋಗುವಂಥದ್ದಕ್ಕೆ ಗೂಡ್ಸ್ ಕ್ಯಾರೇಜ್ ಹೇಳ್ತಾರೆ. ಪ್ಯಾಸೆಂಜರ್ಸನ್ನು ಹೈರ್ ಅಥವಾ ರಿವಾರ್ಡ್, ಯಾವುದೋ ಒಂದು ಚಾರ್ಜಸ್ಗೋಸ್ಕರ, ಬಾಡಿಗೆಗೋಸ್ಕರ ಅವರನ್ನು ಇದು ಮಾಡುವಂಥದ್ದಕ್ಕೆ ಕಾಂಟ್ರಾಕ್ಟ್ ಕ್ಯಾರೇಜ್. ಸ್ಟೇಜ್ ಕ್ಯಾರೇಜ್ ಅಂದರೆ ಸ್ಟೇಜ್ ಹಂತವಾಗಿ ಇಂಡಿವಿಜುವಲ್ ಪ್ಯಾಸೆಂಜರ್ಸನ್ನು ಹತ್ಕೊಂಡು ಒಂದು ಡೆಸ್ಟಿನೇಷನ್, ಇಲ್ಲಿಂದ ಫೈನಲ್ ಡೆಸ್ಟಿನೇಷನ್ಗೆ ಹೋಗೋ ತನಕ ಹಲವಾರು ಸ್ಟೇಜಸ್ಗಳು ಬರ್ಬೋದು. ಕೆಲವರು ಇಲ್ಲಿಂದ ಇಲ್ಲಿ ತನಕ ಮಾತ್ರ ಟ್ರಾವೆಲ್ ಮಾಡ್ಬೋದು, ಕೆಲವರು ಇಲ್ಲಿ ಹತ್ತಿ ಇಲ್ಲಿ ತನಕ ಟ್ರಾವೆಲ್ ಮಾಡ್ಬೋದು. ಎಷ್ಟು ಟ್ರಾವೆಲ್ ಮಾಡಿದರೆ ಅಷ್ಟಕ್ಕೆ ಮಾತ್ರ ಆಯಾ ಸ್ಟೇಜಿಗೆ ತಕ್ಕ ಹಾಗೆ ಫೇರ್ ತೊಗೊಳ್ಳುವಂಥದ್ದು ಏನಿದೆ ಅದಕ್ಕೆ ಸ್ಟೇಜ್ ಕ್ಯಾರೇಜ್ ಅಂತ ಹೇಳ್ತಾರೆ. ವೆರಸ್ ಕಾಂಟ್ರಾಕ್ಟ್ ಕ್ಯಾರೇಜ್ ಅಂದರೆ ಇಲ್ಲಿಂದ ಇಲ್ಲಿ ತನಕ ಫೈನಲ್ ಡೆಸ್ಟಿನೇಷನ್ಗೆ ಯಾವುದೋ ಒಂದು ಡಿಟರ್ಮಿನೇಷನ್ ಪ್ರಕಾರ, ಯಾವುದೋ ಒಂದು ಬೇಸಿಸ್ ಮೇಲೆ ಇಷ್ಟು ಅಮೌಂಟ್ ಅಂತ ಚಾರ್ಜ್ ಮಾಡ್ತಾರಲ್ಲ, ಅದು ಕಾಂಟ್ರಾಕ್ಟ್ ಕ್ಯಾರೇಜ್. ಸೊ ಅಲ್ಲಿ ಇನ್ ಬಿಟ್ವೀನ್ ಯಾರು ಹತ್ತುವಂಥದ್ದು ಅದಕ್ಕೆಲ್ಲ ಅಂಥದ್ದೇನು ಆ ಥರ ಇಲ್ಲ. ಸೊ ಕಾಂಟ್ರಾಕ್ಟ್ ಕ್ಯಾರೇಜ್ ಇಸ್ ಲೈಕ್ ವಿ ಕ್ಯಾನ್ ಸಿ ಇಟ್ಸ್ ಅಪೋಸಿಟ್ ಟು ಸ್ಟೇಜ್ ಕ್ಯಾರೇಜ್ ಅಂತ ಹೇಳಿ.
ಸೊ ಹಾಗೆ ಇನ್ನು ನೋಡಿ ಹಲವಾರು ರೀತಿಯ ಇದು ಬರುತ್ತೆ. ಮ್ಯಾಕ್ಸಿ ಕ್ಯಾಬ್, ಮೋಟರ್ ಸೈಕಲ್ ಅಂದರೆ ಟೂ ವೀಲರ್, ಮೋಟರ್ ಕಾರ್ ಅಂದರೆ ಓನ್ ಯೂಸಿಗೆ ಡ್ರೈವರ್ ಮಾಡುವಂಥದ್ದು ಮೋಟರ್ ಕಾರು. ಇನ್ನು ಮೋಟರ್ ವೆಹಿಕಲ್ ವಿ ಹ್ಯಾವ್ ಸೀನ್ ಆಲ್ರೆಡಿ. ಮೋಟರ್ ಕ್ಯಾಬ್, ಮ್ಯಾಕ್ಸಿ ಕ್ಯಾಬ್ ಅಂದರೆ ಆರಕ್ಕಿಂತ ಜಾಸ್ತಿ ಹಾಗೆ 12 ಜನರಿಗಿಂತ ಕಮ್ಮಿ ಇರುವಂಥದ್ದಕ್ಕೆ ಮ್ಯಾಕ್ಸಿ ಕ್ಯಾಬ್. ಮೋಟರ್ ಕ್ಯಾಬ್ ಅಂದರೆ 6 ಜನರಿಗಿಂತ ಜಾಸ್ತಿ ಇರುವಂಥದ್ದು ಎಲ್ಲದೂ ಕೂಡ ಮೋಟರ್ ಕ್ಯಾಬ್ ಅಂತ ಹೇಳ್ತಾರೆ. ಸೊ ಒಂದಕ್ಕೊಂದು ಓವರ್ಲ್ಯಾಪ್ ಆಗುತ್ತೆ ಒಂದೊಂದಿದು, ಬಟ್ ಸ್ಟಿಲ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಪ್ಯಾಸೆಂಜರ್ಸ್. ಹೆಚ್ಚಾಗಿ ನಿಮಗೆ ಕ್ವಶನ್ನು ಎಷ್ಟು ಪ್ಯಾಸೆಂಜರ್ಸ್ ಮೇಲೆ ಡಿಪೆಂಡೆಂಟ್ ಆಗಿದೆ, ಮ್ಯಾಕ್ಸಿ ಕ್ಯಾಬ್ ಅಂದರೆ ಏನು ಅಂತೆಲ್ಲ ಕೇಳುವಂಥದ್ದು ಇರುತ್ತೆ. ಹಾಗೆ ಟೂರಿಸ್ಟ್ ವೆಹಿಕಲ್ಲು, ಅಡಾಪ್ಟೆಡ್ ವೆಹಿಕಲ್ ಅಂದರೆ ಈಗ ಫಿಸಿಕಲಿ ಡಿಸೇಬಲ್ಡ್ ವ್ಯಕ್ತಿಗಳಿರ್ತಾರೆ, ಅವರಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ. ಅಥವಾ ಆರ್ಟಿಕ್ಯುಲೇಟೆಡ್ ವೆಹಿಕಲ್, ಈ ಸೆಮಿ ಟ್ರೇಲರ್ ಅಟ್ಯಾಚ್ ಆಗಿರುವಂಥದ್ದಕ್ಕೆ ಆರ್ಟಿಕ್ಯುಲೇಟೆಡ್ ವೆಹಿಕಲ್. ಸೊ ಇದೆಲ್ಲವೂ ಕೂಡ ಸೆಕ್ಷನ್ 2 ಅಲ್ಲೇ ಬೇರೆ ಬೇರೆ ಡೆಫಿನೇಷನ್ಗಳನ್ನ ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ಲೈಟ್ ಮೋಟರ್ ವೆಹಿಕಲ್ LMV ಅಂತ ಏನು ನಾವು ಕಾಣ್ತೇವೆ. ಸೊ ಅದರದ್ದು ನಾವು ಅದು ಇದ್ರ ಪ್ರಕಾರ ಹೋಗುತ್ತೆ, ಎಷ್ಟು kg ಅಂತ ಹೇಳುವ ಆಧಾರದ ಮೇಲೆ ಇಟ್ ಹ್ಯಾಸ್ ಬಿನ್ ಕ್ಲಾಸಿಫೈಡ್. ಸೊ ಲೈಟ್ ವೇಟರ್ ಮೋಟರ್ ವೆಹಿಕಲ್ ಅಂದರೆ ಯಾವುದು 2500 ಕಿಲೋಗ್ರಾಮ್ಗಿಂತ ಜಾಸ್ತಿ ಇಲ್ವೋ, ಸೊ ನಾಟ್ ಎಕ್ಸೀಡಿಂಗ್ 7500 ಕಿಲೋಗ್ರಾಮ್ಸ್, ಅದಕ್ಕೆಲ್ಲ ಲೈಟ್ ಮೋಟರ್ ವೆಹಿಕಲ್ಲು. ಹೆವಿ ಗೂಡ್ಸ್ ವೆಹಿಕಲ್ ಮತ್ತು ಹೆವಿ ಪ್ಯಾಸೆಂಜರ್ ವೆಹಿಕಲ್ಲು ಯಾವುದು 12,000 ಕಿಲೋಗ್ರಾಮ್ಸ್ಗಿಂತ ಜಾಸ್ತಿ ಇದೆಯೋ ಅವೆಲ್ಲವೂ ಕೂಡ ಗೂಡ್ಸ್ ವೆಹಿಕಲ್ ಇರ್ಬೋದು ಅಥವಾ ಪ್ಯಾಸೆಂಜರ್ ವೆಹಿಕಲ್ ಇರ್ಬೋದು, ಹೆವಿ ಗೂಡ್ಸ್ ವೆಹಿಕಲ್ ಅಥವಾ ಹೆವಿ ಪ್ಯಾಸೆಂಜರ್ ಮೋಟರ್ ವೆಹಿಕಲ್. ಇನ್ನು ಯಾವುದು ಇದು ಕ್ಯಾಟಗರಿಗೆ ಬರೋದಿಲ್ಲ, ಇದು ಕ್ಯಾಟಗರಿಗೆ ಬರೋದಿಲ್ಲ, ಅದೆಲ್ಲದು ಕೂಡ ಮೀಡಿಯಮ್ ಗೂಡ್ಸ್ ವೆಹಿಕಲ್ ಅಂತ ಹೇಳಿ ಆ ರೀತಿಯ ಡೆಫಿನೇಷನನ್ನು ಕೊಟ್ಟಿದ್ದಾರೆ. ಸೊ ಐ ಆಮ್ ಗೋಯಿಂಗ್ ಟು ಬಿ ವೆರಿ ಕ್ವಿಕ್, ಯಾಕೆಂದರೆ ಜಸ್ಟ್ ಐ ವಾಂಟ್ ಟು ಹೈಲೈಟ್ ದೋಸ್ ಪಾಯಿಂಟ್ಸ್, ಯಾವ್ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಜಸ್ಟ್ ನಿಮಗೆ ಅದರ ರೆಫರೆನ್ಸ್ ತೋರಿಸುವಂಥ ಕಾರಣಕ್ಕೋಸ್ಕರ. ಇನ್ನೊಂದು ರೀತಿಯ ಕ್ಯಾಟಗರಿ ನೋಡ್ಬೋದು, ಪ್ರೈವೇಟ್ ಸರ್ವಿಸ್ ವೆಹಿಕಲ್ಲು ಅಥವಾ ಟ್ರಾನ್ಸ್ಪೋರ್ಟ್ ವೆಹಿಕಲ್ಲು. ಸೊ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗೆ ನಮಗೆ ಹಲವಾರು ರೀತಿಯ ರೂಲ್ಸ್ ಇದೆ. ಯಾವುದು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಮೇ ಇನ್ಕ್ಲೂಡ್ ಪಬ್ಲಿಕ್ ಸರ್ವಿಸ್, ಪ್ರೈವೇಟ್ ಸರ್ವಿಸ್ಸು, ಅದೆಲ್ಲದು ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಒಮ್ನಿ ಬಸ್ ಅಂದರೂ ಹಾಗೆ. ಸೊ ಒಮ್ನಿ ಬಸ್ ಅಂತ ನಾವು ನೋಡಿದರೆ, ಒಮ್ನಿ ಬಸ್ ಹೇಳುವಂಥದ್ದು ಒಂದು ಡೆಫಿನೇಷನ್ ಇದೆ. ನೋಡಿ, ಮೋರ್ ದ್ಯಾನ್ 6 ಪರ್ಸನ್ಸ್, ಯಾವುದೇ ಮೋಟರ್ ವೆಹಿಕಲ್ಲು ಮೋರ್ ದ್ಯಾನ್ 6 ಪರ್ಸನ್ಸ್ ಅಂದರೆ ಏನಾಗುತ್ತೆ ಗೊತ್ತಾ, ಕೆಲವೊಂದು ಇಂಡಿವಿಜುವಲ್ ಪರ್ಪಸ್ಗೆ ಯೂಸ್ ಮಾಡ್ಬೋದು, ಕೆಲವೊಂದು ಬಾಡಿಗೆ ಫಾರ್ ಹೈರ್ ಆರ್ ರಿವಾರ್ಡ್ ಯೂಸ್ ಮಾಡಿರ್ತಾರೆ. ಸೊ ಪರ್ಸನ್ಸ್ಗಳು ಅಷ್ಟೇ ಇರ್ಬೋದು, 6ಕ್ಕಿಂತ ಜಾಸ್ತಿ ವ್ಯಕ್ತಿಗಳು, ಎಕ್ಸ್ಕ್ಲೂಡಿಂಗ್ ದ ಡ್ರೈವರ್, ಹಾಗೆಲ್ಲ ಶಬ್ದಗಳಿರ್ತವೆ. ಹಾಗೆ ಯಾವುದು ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬಸ್ಸು ಕೂಡ ಯಾವ ಪರ್ಪಸ್, ಸ್ಕೂಲ್ ಮಕ್ಕಳನ್ನು, ಸ್ಟಾಫನ್ನು ಕರ್ಕೊಂಡು ಹೋಗಲಿಕ್ಕೆ ಯೂಸ್ ಮಾಡುವಂಥದ್ದೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ ಬಸ್ ಅಂತ. ಹಾಗೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತ ಇರುತ್ತೆ, ಪ್ರೈವೇಟ್ ಸರ್ವಿಸ್, ಪಬ್ಲಿಕ್ ಸರ್ವಿಸ್ ವೆಹಿಕಲ್. ಓಕೆ, ಇದು ಒಂದು ರೀತಿಯ ಕ್ಲಾಸಿಫಿಕೇಷನ್ ಅಂತ ನಾವು ನೋಡ್ಬೋದು. ಹಾಗೆ ಇನ್ನೂ ಟ್ರ್ಯಾಕ್ಟರ್ ಅಂದರೆ ಯಾವುದು ಕೆಪಾಸಿಟಿ, ವ್ಯಕ್ತಿಗಳನ್ನು ಅಥವಾ ಗೂಡ್ಸನ್ನು ಕ್ಯಾರಿ ಮಾಡುವಂಥ ಕೆಪಾಸಿಟಿ ಅಲ್ಲ, ಬಟ್ ಆ ಒಂದು ಪ್ರೊಪೆಲ್ ಮಾಡಲಿಕ್ಕೆ ಇರುವಂತಹ ಅಷ್ಟು ಮಾತ್ರ ಕೆಪಾಸಿಟಿ ಇರುವಂಥದ್ದು, ದ್ಯಾಟ್ಸ್ ಟ್ರ್ಯಾಕ್ಟರ್. ಟ್ರೇಲರ್ ಅಂದರೆ ಯಾವುದಕ್ಕಾದ್ರೂ ಅಟ್ಯಾಚ್ ಮಾಡಿ ತೊಗೊಳ್ಳುವಂಥದ್ದು. ಸೆಮಿ ಟ್ರೇಲರ್ ಅಂದರೆ ಅದಕ್ಕೆ ಮತ್ತೆ ಸಬ್ ಇದಾಗಿ ಹೇಳುವಂಥದ್ದು. ಹಾಗೆ ಇನ್ನು ರೋಡ್ ರೋಲರ್ ಅಂತ ಬರುತ್ತೆ. ರೋಡ್ ರೋಲರ್ಗೆ ಡೆಫಿನೇಷನ್ ಕೊಟ್ಟಿಲ್ಲ, ಬಟ್ ಇಟ್ ಕಮ್ಸ್ ಅಂಡರ್ ದಿ ಕ್ಲಾಸಿಫಿಕೇಷನ್. ಸೊ ಅದಕ್ಕೆಲ್ಲ ಕೂಡ ಈ ಬೇರೆ ಬೇರೆ ಕ್ಲಾಸಸ್ ಆಫ್ ವೆಹಿಕಲ್ಸ್ಗೆ ಏನಾಗುತ್ತೆ, ಬೇರೆ ಬೇರೆ ಕೈಂಡ್ ಆಫ್ ಲೈಸೆನ್ಸ್ಗಳು ಕೊಡ್ತಾರೆ. ಮೋಟರ್ ಸೈಕಲ್ ವಿತ್ ಗೇರ್, ಮೋಟರ್ ಸೈಕಲ್ ವಿತೌಟ್ ಗೇರ್, ಟ್ರಾನ್ಸ್ಪೋರ್ಟ್ ವೆಹಿಕಲ್, ಹಾಗೆ ಈ ರೋಡ್ ರೋಲರ್ಗೆ. ಸೊ ಅದೆಲ್ಲ ನಾವು ನೋಡಿದರೆ, ಸೊ ನೋಡಿ ಇದೆಲ್ಲವೂ ದೀಸ್ ಆರ್ ದಿ ಡಿಫ್ರೆಂಟ್ ಕೈಂಡ್ಸ್ ಕ್ಲಾಸಸ್ ಆಫ್ ವೆಹಿಕಲ್ಸ್ ವೇರ್ ಲೈಸೆನ್ಸ್ ಈಸ್ ಗಿವನ್. ಇದೊಂದು ಸೆಕ್ಷನಲ್ಲಿ ಬರುತ್ತೆ. ನಾನು ವೆನ್ ಐ ಗೋ ಟು ದ ಬೇರ್ ಆ್ಯಕ್ಟ್ ಅಂತ ನಾನು ರೆಫರ್ ಮಾಡ್ತಾ ಇರುವಾಗ ಐ ಕ್ಯಾನ್ ಶೋ ದ್ಯಾಟ್ ಟು ಯು. ಸೊ ಬಟ್ ಈ ರೀತಿಯ ವಿಷಯಗಳಿಗೆ ಹೆಚ್ಚು ಮಹತ್ವನೂ ಕೊಡಿ. ಆ ಶಬ್ದಗಳು ಅಂತ ಏನೇನು ನಾನು ಹೇಳಿದೆ, ಸೊ ತುಂಬ ಟೈಮನ್ನು ಇದಕ್ಕೂ ಕೂಡ ಇನ್ವೆಸ್ಟ್ ಮಾಡಬೇಕಂತಲ್ಲ, ಬಿಕಾಸ್ ಯು ಹ್ಯಾವ್ ಟು ಲರ್ನ್ ಮೆನಿ ಥಿಂಗ್ಸ್ ಇನ್ ಅ ವೆರಿ ಶಾರ್ಟ್ ಟೈಮ್. ಸೊ ಒಂದೊಂದು ದಿನ ಒಂದೊಂದು ಆ್ಯಕ್ಟ್ ತೊಗೊಂಡು ಜಸ್ಟ್ ಯಾವುದ್ಯಾವ್ದು ಎಲ್ಲೆಲ್ಲಿ ಬರುತ್ತೆ ಒಂದೊಂದು ದಿನ ಡೆಡಿಕೇಟ್ ಮಾಡಿ ಒಂದು ಆ್ಯಕ್ಟಿಗೆ. ಅದಕ್ಕಿಂತ ಜಾಸ್ತಿ ಇವತ್ತಿಂದ ನಿಮಗೆ ಟೈಮ್ ವೆರಿ ಶಾರ್ಟ್ ಇರೋ ಕಾರಣಕ್ಕೆ ಅದಕ್ಕಿಂತ ಜಾಸ್ತಿ ಟೈಮ್ ಹಾಕಲಿಕ್ಕೆ ಆಗೋದಿಲ್ಲ. ಒಂದಿನ 2 ಆ್ಯಕ್ಟನ್ನು ಕೂಡ ಬೇಕಾದರೆ ನೀವು ಜಾಸ್ತಿ ಅದನ್ನು ಕ್ಯಾಲ್ಕುಲೇಟ್ ಅಂದರೆ ಓದ್ಬೋದು. ಸೊ ಅಲ್ಟಿಮೇಟ್ಲಿ ಏನು, ನೀವು ತುಂಬ ಡೀಟೇಲಾಗಿ ಓದ್ತಾ ಹೋಗುವಂಥದ್ದಲ್ಲ, ಬಟ್ ಯಾವ ವಿಷಯ, ಯಾವ ಹೊಸ ವಿಷಯಗಳು ಇನ್ಕ್ಲೂಡ್ ಇದೆ, ಯಾವ ವಿಷಯ ಎಲ್ಲಿ ನನಗೆ ಸಿಗ್ಬೋದು ಹುಡುಕಿದ್ರೆ. ಈಗ ಹಿಟ್ ಆ್ಯಂಡ್ ರನ್ ಕೇಸಸ್ ಅಂತ ಬರುತ್ತೆ. ಸೊ ಅದು ಎಲ್ಲಿ ಸಿಗುತ್ತೆ ನನಗೆ, ಸಮ್ವೇರ್ ಅಂಡರ್ ಇನ್ಶೂರೆನ್ಸ್ ಸಂಬಂಧಪಟ್ಟ ಚಾಪ್ಟರ್ಲಿ ಸಿಗುತ್ತೆ. ಗೋಲ್ಡನ್ ಅವರ್ ಹೇಳುವಂಥದ್ದು ಎಲ್ಲಿ ಸಿಗುತ್ತೆ, ಅದು ಕೂಡ ಅಲ್ಲೇ ಸಿಗುತ್ತೆ. ಅಥವಾ ಎಷ್ಟು ಪನಿಷ್ಮೆಂಟ್ ಎಷ್ಟು ಅಂತ ಸಿಕ್ತು, ಅದು ಎಲ್ಲಿ ಬರುತ್ತೆ, ಒಫೆನ್ಸಸ್ ಆ್ಯಂಡ್ ಪೆನಾಲ್ಟೀಸ್ ಹೇಳುವಂಥ ಚಾಪ್ಟರ್ ಬರುತ್ತೆ. ಸೊ ಹಾಗೆ ಐ ಕ್ಯಾನ್ ಇಮಿಡಿಯೇಟ್ಲಿ ರಿಲೇಟ್. ಈ ರೀತಿ ನಾವು ಚಾಪ್ಟರ್ ವೈಸ್ ನೀವು ಯಾವುದ್ಯಾವುದು ಆ್ಯಕ್ಟ್ಗಳನ್ನು ಓದ್ತೀರಿ, ದಿಸ್ ಇಸ್ ಓನ್ಲಿ ಅ ರೆಫರೆನ್ಸ್. ಓಕೆ,
ಇದು ಕೇವಲ ಒಂದು ರೆಫರೆನ್ಸ್. ಆದರೆ ನೀವು ಯಾವುದ್ಯಾವುದು ಆ್ಯಕ್ಟ್ಗಳನ್ನು ಓದ್ತೀರಿ ಎಲ್ಲದಕ್ಕೂ ಒಂದು ಆ ಚಾಪ್ಟರ್ ವೈಸ್ ಒಂದು ಚಿಕ್ಕದಾಗಿ ಒಂದು ಚಾರ್ಟ್ ಮಾಡ್ಕೊಳ್ಳಿ. ಬುಕ್ಕಲ್ಲಿ ಇರ್ಬೋದು, ಬುಕ್ಕಲ್ಲಿ ಕೆಲವೊಂದು ಚಾರ್ಟೇ ಇರುತ್ತೆ, ಬಟ್ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಮಾಡಿಕೊಂಡಾಗ ನಿಮಗೆ ಆ ನೆನಪಿನ ಓದುವಂಥದ್ದು ಮತ್ತು ಬರೆದಿದ್ದು ಎರಡರದ್ದು ಕಂಬೈನ್ಡ್ ಎಫೆಕ್ಟ್ ಮೆಮರಿಗೆ ನಿಮಗೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಸೊ ಇದು ಒಂದು ಮೋಟರ್ ಸೈಕಲ್ ವಿತೌಟ್, ಈ ಬೇರೆ ಬೇರೆ ಕ್ಲಾಸಸ್ ನೋಡಿ. ಮೋಟರ್ ಸೈಕಲ್ ವಿತೌಟ್ ಗೇರ್, ಮೋಟರ್ ಸೈಕಲ್ ವಿತ್ ಗೇರ್, ಅಡ್ಯಾಪ್ಟೆಡ್ ವೆಹಿಕಲ್, ಲೈಟ್ ಮೋಟರ್ ವೆಹಿಕಲ್, ಟ್ರಾನ್ಸ್ಪೋರ್ಟ್ ವೆಹಿಕಲ್, ಮೋಟರ್ ವೆಹಿಕಲ್ ಆಫ್ ಸ್ಪೆಸಿಫೈಡ್ ಡಿಸ್ಕ್ರಿಪ್ಷನ್. ಕೆಲವೊಂದು ಡಿಸ್ಕ್ರಿಪ್ಷನ್ ಇರುವಂಥದ್ದಕ್ಕೆ ಇದು ಕೊಡ್ತಾರೆ. ಓಕೆ, ಸೊ ಇದು ಒಂದು ಕ್ಯಾಟಗರಿ ಆಯಿತು. ಇನ್ನು ನಾವು ಆ್ಯಕ್ಚುಲಿ ಬೇರೆ ಆ್ಯಕ್ಟ್ ಇಟ್ಕೊಂಡು ನೋಡ್ತಾ ಹೋಗೋಣ ಏನೇನಂತ ಹೇಳಿ. ನೋಡಿ, ಇದು ಇಂಡಿಯಾ ಕೋಡಲ್ಲಿ ಜಸ್ಟ್ ರೆಫರೆನ್ಸ್ಗೆ ಹೇಳುವಂಥದ್ದು. ನೀವು ಬೇರೆ ಆ್ಯಕ್ಟ್ ಇಟ್ಕೊಂಡು ಓದಿ, ಒಂದು ಕೈಯಲ್ಲಿ ಯಾವಾಗಲೂ ಫಿಸಿಕಲ್ ಇರುವಂಥದ್ದು ಒಳ್ಳೆಯದು, ಫಿಸಿಕಲ್ ಬುಕ್ಸ್ ಇರುವಂಥದ್ದು. ಇಲ್ಲಿ ನಮಗೆ ಇದೆಲ್ಲದು ಚಾಪ್ಟರ್ ಎಲ್ಲದು ಕಾಣ್ತವೆ. ಸೊ ಇಲ್ಲಿ ನಾವು ನೋಡುವಂಥದ್ದು ಯಾವುದು, ಡೆಫಿನೇಷನ್ಸ್ ಅಂದರೆ ಯಾವುದು ಅಂತ ನೋಡೋಣ. ಸೊ ಡೆಫಿನೇಷನ್ಸ್ ಯಾವ್ದಾದ್ರು ಬರುತ್ತೆ. ನಾನೀಗಷ್ಟೇ ಆವಾಗ ಬೇರೆ ಬೇರೆ ಆ್ಯಕ್ಟ್ಗಳನ್ನು ರೆಫರ್ ಮಾಡಿದೆ, ಬೇರೆ ಬೇರೆ ವರ್ಡ್ಸ್ಗಳನ್ನು ಅಲ್ವಾ. ಸೊ ಹಾಗೆ ಇರುವಾಗ ನೋಡಿ, ನಾನು ತುಂಬ ಡೀಟೇಲಾಗಿ ಓದ್ಲಿಕ್ಕೆ ಹೋಗೋದಿಲ್ಲ, ಬಟ್ ಅಡ್ಯಾಪ್ಟೆಡ್ ವೆಹಿಕಲ್, ಈ ಅಡ್ಯಾಪ್ಟೆಡ್ ವೆಹಿಕಲ್ ಹೇಳುವಂಥದ್ದಕ್ಕೆ ಸಫರಿಂಗ್ ಫ್ರಮ್ ಫಿಸಿಕಲ್ ಡಿಸೆಬಿಲಿಟಿ ಇರುವಂಥವರಿಗೆ ಅವರಿಗೆ ಇದಾಗತ್ತೆ. ಅಥವಾ ಇದೊಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿ ನೋಡಿ, ಕಮ್ಯುನಿಟಿ ಸರ್ವಿಸ್ ಹೇಳುವಂಥದ್ದು. ಅದು ಒಂದು ಕೈಂಡ್ ಆಫ್ ಪನಿಷ್ಮೆಂಟ್. ಸರಿಯಾಗಿ ಯಾರು ಟ್ರಾಫಿಕ್ ವೈಲೇಷನ್ ಮಾಡ್ತಾರೆ, ಬೈ ವರ್ಚು ಆಫ್ 4A ದೇ ಹ್ಯಾವ್ ಇನ್ಕ್ಲೂಡೆಡ್ ದಿಸ್. ಹಾಗೆ ಆರ್ಟಿಕ್ಯುಲೇಟೆಡ್ ವೆಹಿಕಲ್ ಹೇಳುವಂಥದ್ದು ಯಾವುದಕ್ಕೆ ಸೆಮಿ ಟ್ರೇಲರ್ ಅಟ್ಯಾಚ್ ಮಾಡಿರ್ತಾರೆ ಅದಕ್ಕೆ ಆರ್ಟಿಕ್ಯುಲೇಟೆಡ್ ವೆಹಿಕಲ್ ಅಂತ ಹೇಳ್ತಾರೆ. ಕಾಂಟ್ರಾಕ್ಟ್ ಕ್ಯಾರೇಜು. ಸೊ ಎಲ್ಲ ನೋಡಿ, ಅಲ್ಲಿ ನಾಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬಸ್ ಅಂತ ಹೇಳಿದೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬಸ್ ಅಂದರೆ ಓಮ್ನಿ ಬಸ್ ಅಂತಾನೆ, ವಿಚ್ ಇಸ್ ಆಲ್ಸೋ ಎನ್ ಓಮ್ನಿ ಬಸ್, ಆದರೆ ಇಟ್ ಈಸ್ ಓನ್ಡ್ ಬೈ ಕಾಲೇಜ್. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಓನ್ ಮಾಡುವಂಥದ್ದು ಅಂತ ಹೇಳಿ ಕಾಣುವಂಥದ್ದು. ಹಾಗೆ ಗೋಲ್ಡನ್ ಅವರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಗೋಲ್ಡನ್ ಅವರ್ ಅಂದರೆ ಏನಂದರೆ, ಯಾವುದಾದ್ರು ಆಕ್ಸಿಡೆಂಟ್ ಆದಾಗ ವಿದಿನ್ 1 hour ಜೀವ ಉಳಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ಸೊ ಆ ಒಂದು ಅವರ್ಗೆ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ, ಆಕ್ಸಿಡೆಂಟ್ ಆದ ಸಮಯ. ಓಕೆ, ಮೀನ್ಸ್ ದ ಟೈಮ್ ಪೀರಿಯಡ್ ಲಾಸ್ಟಿಂಗ್ 1 hour ಫಾಲೋವಿಂಗ್ ಅ ಟ್ರಾಮೆಟಿಕ್ ಇಂಜುರಿ. ಯಾವಾಗ ಇಂಜುರಿ ಆಗುತ್ತಲ್ಲ, ಡ್ಯೂರಿಂಗ್ ವಿಚ್ ದೇರ್ ಇಸ್ ಹೈಯೆಸ್ಟ್ ಲೈಕ್ಲಿಹುಡ್ ಆಫ್ ಪ್ರಿವೆಂಟಿಂಗ್ ಡೆತ್ ಬೈ ಪ್ರೊವೈಡಿಂಗ್ ಪ್ರಾಂಪ್ಟ್ ಮೆಡಿಕಲ್ ಕೇರ್. ಸರಿಯಾದ ಮೆಡಿಕಲ್ ಕೇರ್ ಕೊಟ್ಟರೆ ಆ ಒಂದು ಗೋಲ್ಡನ್ ಅವರಲ್ಲಿ, ಆ 1 hour ಅವರ ಜೀವ ಉಳಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ಕೀಮ್ ಫಾರ್ ಗೋಲ್ಡನ್ ಅವರ್ ಅಂತ ಒಂದು ಪ್ರಾವಿಷನ್ನು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇದೊಂದು ಆ್ಯಡ್ ಮಾಡಿದ್ದಾರೆ, ಗೋಲ್ಡನ್ ಅವರ್ ಅಂತ ಹೇಳಿ. ಹಾಗೆ ನೋಡಿ, ಗೂಡ್ಸ್ ಕ್ಯಾರೇಜ್ ಅಂತ ಇದೆ. ಹೆವಿ ಗೂಡ್ಸ್ ವೆಹಿಕಲ್ 12,000 kg ಜಾಸ್ತಿ. ಹಾಗೆ ಹೆವಿ ಪ್ಯಾಸೆಂಜರ್ ಮೋಟರ್. ಸೊ ಗೂಡ್ಸ್ಗೆ ಸಂಬಂಧಪಟ್ಟಾಗೆ ಒಂದು, ಪ್ಯಾಸೆಂಜರ್ಗೆ ಸಂಬಂಧಪಟ್ಟ ಒಂದೇ. ಹಾಗೆ ಲರ್ನರ್ಸ್ ಲೈಸೆನ್ಸ್ ಅಂದರೆ ಒಂದು ಸ್ಪೆಸಿಫೈಡ್ ಅಥಾರಿಟಿ ಇರುತ್ತೆ, ಅವರು ಇಶ್ಯೂ ಮಾಡಿರುವಂಥದ್ದು ಲೈಸೆನ್ಸಿಂಗ್ ಅಥಾರಿಟಿ. ಸೊ ಎಲ್ಲ ಚಾಪ್ಟರ್ 2, ಚಾಪ್ಟರ್ 3 ಅದಕ್ಕೆಲ್ಲ ಸಂಬಂಧಪಟ್ಟದ್ದು. ಲೈಟ್ ಮೋಟರ್ ವೆಹಿಕಲ್ ಡಸ್ ನಾಟ್ ಎಕ್ಸೀಡ್ 7,500 kg. ಮ್ಯಾಕ್ಸಿ ಕ್ಯಾಬ್ ಅಂದರೆ ಮೋರ್ ದ್ಯಾನ್ 6 passengers ಬಟ್ ನಾಟ್ 12 members. 12ರಿಂದ 6ಕ್ಕಿಂತ ಜಾಸ್ತಿ, 12ಕ್ಕಿಂತ ಕಮ್ಮಿ ಇರುವಂತಹ, 12ರ ತನಕ ಇರುವಂತಹ, ವಿಚ್ ಇಸ್ ಫಾರ್ ಹೈರ್ ಆರ್ ರಿವಾರ್ಡ್, ಅದಕ್ಕೆ ಮ್ಯಾಕ್ಸಿ ಕ್ಯಾಬ್ ಅಂತ ಹೇಳ್ತಾರೆ. ಹಾಗೆ ಮೀಡಿಯಮ್, ಓಕೆ ಇದು ಆಯಿತು. ಮೋಟರ್ ಕ್ಯಾಬ್ ಅಂದರೆ ಮೋರ್ ದ್ಯಾನ್ 6 passengers, ವಿಚ್ ಇಸ್ ಫಾರ್ ಹೈರ್ ಆರ್ ರಿವಾರ್ಡ್. ಸೊ ಮೋಟರ್ ವೆಹಿಕಲ್, ಮೇನಾಗಿ ಮೋಟರ್ ವೆಹಿಕಲ್ ಯಾವ ಆ್ಯಕ್ಟ್ ಇರುತ್ತಲ್ಲ, ಈಗ ಕನ್ಸ್ಯೂಮರ್ ಆ್ಯಕ್ಟ್ ಅಂದರೆ ಕನ್ಸ್ಯೂಮರ್ ಅಂದರೆ ಯಾರು ಅಂತ ತಿಳ್ಕೊಳ್ಬೇಕು. ಅಡ್ವೊಕೇಟ್ಸ್ ಆ್ಯಕ್ಟ್ ಅಂದರೆ ಅಡ್ವೊಕೇಟ್ ಅಂದರೆ ಯಾರು ಅಂತ ತಿಳ್ಕೊಳ್ಬೇಕು. ಹಾಗೆ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಅಂದರೆ ಮೋಟರ್ ವೆಹಿಕಲ್, ಅದು ಕಂಪ್ಲೀಟ್ ಡೆಫಿನೇಷನನ್ನು ತಿಳ್ಕೊಳ್ಬೇಕಾಗ್ತದೆ. ಓಮ್ನಿ ಬಸ್ ಅಂದರೆ ಸಹ ಮೋರ್ ದ್ಯಾನ್ 6 persons ಓಮ್ನಿ ಬಸ್. ಹಾಗೆ ಹಲವಾರು ರೀತಿ ಇದೆ ನೋಡಿ. ಪ್ರೈವೇಟ್ ಸರ್ವಿಸ್ ವೆಹಿಕಲ್ ಹೇಳುವಂಥದ್ದು ನಾವು ಕಾಣ್ತೇವೆ. ಕೆಲವೊಂದು ವೇಟ್, ರಿಜಿಸ್ಟರ್ಡ್ ಆಕ್ಸಲ್ ವೇಟ್ ಅಂದರೆ ಎಷ್ಟು ಹೇಳುವಂಥದ್ದು. ಸ್ಕೀಮ್, ಕೆಲವೊಂದು ಸ್ಕೀಮ್ ಮಾಡ್ತಾರೆ ಗೌರ್ಮೆಂಟ್, ಇಟ್ ಪರ್ಫಾರ್ಮ್ಸ್ ಪರ್ಟಿಕ್ಯುಲರ್ ಸ್ಕೀಮ್. ಸೊ ಅದಕ್ಕೆ ಒಂದು ಸ್ಕೀಮ್ ಅಂತ ಹೇಳುವಂಥದ್ದು. ಹಾಗೆ ಸ್ಟೇಜ್ ಕ್ಯಾರೇಜು ಆವಾಗ ಹೇಳಿದಾಗೆ ಸ್ಟೇಜಸ್, ಜರ್ನಿ ಫಿಕ್ಸ್ಡ್ ಫಾರ್ ಸ್ಟೇಜಸ್, ಅದರ ಹೆಸರೇ ಹೇಳುವಾಗೆ. ಎಕ್ಸಾಂಪಲ್ ಬಸ್ ಅಂತ ನೀವು ತಿಳ್ಕೊಂಡ್ರೆ, BMTC ಬಸ್ ಅಂದರೆ ಆಯಾ ಅಲ್ಲಿ ಪ್ಯಾಸೆಂಜರ್ ಡೆಸ್ಟಿನೇಷನ್ ಇರುತ್ತೆ. ಕಾಂಟ್ರಾಕ್ಟ್ ಕ್ಯಾರೇಜ್ ಅಂದರೆ ಈಗ ನೀವು ಕ್ಯಾಬ್ ಎಲ್ಲ ಬುಕ್ ಮಾಡ್ಕೊಂಡು ಹೋಗ್ತೀರಲ್ಲ, ಕ್ಯಾಬ್ ಅಥವಾ ಈ
ಬಸ್ಸೇ ಪ್ರೈವೇಟಾಗಿ ನೀವು ಇದು ಮಾಡ್ತೀರಲ್ಲ, ಪ್ರೈವೇಟಾಗಿ ಪ್ರೈವೇಟ್ ಬಸ್ಸಸ್ ಅಲ್ಲ, ಯಾವುದೋ ಒಂದು ಮದುವೆಗೋಸ್ಕರ ನೀವೆಲ್ಲ ಸೇರಿಕೊಂಡು ಒಂದು ಬುಕ್ ಮಾಡ್ತೀರಿ, ಅದು ದ್ಯಾಟ್ಸ್ ಅನ್ ಎಕ್ಸಾಂಪಲ್ ಆಫ್ ಕಾಂಟ್ರಾಕ್ಟ್ ಕ್ಯಾರೇಜ್. ಸೊ ಅಲ್ಲಿ ಮಧ್ಯದಲ್ಲಿ ಯಾರು ಇಳ್ಕೊಳ್ಳುವಂಥದ್ದು ಹತ್ತೊಂದು ಅದಕ್ಕೆಲ್ಲ ಸಂಬಂಧ ಇಲ್ಲ, ದ್ಯಾಟ್ ಇಸ್ ಫಾರ್ ಅ ಡೆಸ್ಟಿನೇಷನ್. ಹಾಗೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಂಡರ್ಟೇಕಿಂಗ್ ಹೇಳುವಂಥದ್ದು, ಅದ್ರ ಬಗ್ಗೆ ಒಂದು ಚಾಪ್ಟರ್ ಇದೆ. ಸೊ ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಓನ್ ಮಾಡುತ್ತೆ ಅವುಗಳಿಗೆ ಸಂಬಂಧಪಟ್ಟದ್ದು, ಈಗ KSRTC ಅದೆಲ್ಲ ಇರುವಂಥದ್ದು, ಅದು ಸ್ಟೇಟ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಅಂತ ಬರುವಂಥದ್ದು. ಹಾಗೆ ಟೂರಿಸ್ಟ್ ವೆಹಿಕಲ್ಗೆ ಎಲ್ಲದೂ ಕೂಡ ನೋಡಿ, ಕೇವಲ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಅಷ್ಟೇ ಅಲ್ಲ, ವಿ ಹ್ಯಾವ್ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್, ಸೆಂಟ್ರಲ್ ಮೋಟರ್ ವೆಹಿಕಲ್ಸ್ ರೂಲ್ಸ್ ಅಂತ ಇದೆ 1989, ಹಾಗೆ ಸ್ಟೇಟ್ ಗೌರ್ಮೆಂಟ್ ರೂಲ್ಸ್ಗಳು ಕೂಡ ಇರ್ತವೆ. ಸೊ ಅದಕ್ಕೂ ಕೂಡ ನಾವು ಓದಬೇಕಾಗತ್ತೆ, ಯಾಕೆಂದರೆ ಈಗ LMV1, LMV2, CM1, CM2 ಹಾಗೆಲ್ಲ ಬೇರೆ 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 ಕ್ಯಾಟಗರಿ ಮಾಡಿರ್ತಾರೆ, ಅಥವಾ ಕೆಲವೊಂದು ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಷನ್ಸ್ ಹೇಳಿರ್ತಾರೆ, ಅಥವಾ ಅಪ್ಲಿಕೇಶನ್ ಈ ರೀತಿ ಇರಬೇಕಂತ ಹೇಳಿರ್ತಾರೆ. ಸೊ ನಮ್ಮ ಪರ್ಪಸ್ಗೆ ಆ ಮೋಟರ್ ವೆಹಿಕಲ್ಸ್ ರೂಲ್ಸನ್ನೆಲ್ಲ ಓದುವಂಥ ಅವಶ್ಯಕತೆನೇ ಇಲ್ಲ. ಇದು ಕೂಡ ಡೀಟೇಲ್ ಆಗಿಲ್ಲ, ಲೈಕ್ ಪ್ರೊಸೀಜರ್ ಎಲ್ಲ ಬೇಡ, ಬಟ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸನ್ನು ವಿ ಆರ್ ಓನ್ಲಿ ಚೆಕಿಂಗ್. ಓಕೆ, ಸೊ ಹಾಗೆ ಟ್ರ್ಯಾಕ್ಟರ್ ಅಂದರೆ ಏನು? ಟ್ರ್ಯಾಕ್ಟರ್ ನಮ್ಮ ಕಲ್ಪನೆ ಬೇರೆ ಏನೋ ಇರ್ಬೋದು, ನಾವು ಆ್ಯಕ್ಚುಲಿ ನೋಡುವಂಥದ್ದು ಅದು ಇದ್ರ ಪ್ರಕಾರ ಇಟ್ ಮೀನ್ಸ್ ಅ ಮೋಟರ್ ವೆಹಿಕಲ್ ವಿಚ್ ಇಸ್ ನಾಟ್ ಇಟ್ ಸೆಲ್ಫ್ ಕನ್ಸ್ಟ್ರಕ್ಟೆಡ್ ಟು ಕ್ಯಾರಿ ಎನಿ ಲೋಡ್. ಅದು ಲೋಡ್ ಏನು ಕ್ಯಾರಿ ಮಾಡುವಂಥದ್ದಲ್ಲ, ಲೋಡ್ ಕ್ಯಾರಿ ಮಾಡಲಿಕ್ಕೆ ಆ ಒಂದು ವೆಹಿಕಲ್ನ ಬಿಲ್ಡ್ ಮಾಡಲೇ ಇಲ್ಲ. ಓಕೆ, ಎಕ್ಸೆಪ್ಟ್ ಪ್ರೊಪಲ್ಷನ್, ಮುಂದೆ ಹೋಗಲಿಕ್ಕೆ ಏನು ಲೋಡ್ ಕ್ಯಾರಿ ಮಾಡಬೇಕು ಅಷ್ಟು ಮಾತ್ರ ಇದೆ ಅಂತ ಹೇಳುವಂಥದ್ದು ಟ್ರ್ಯಾಕ್ಟರ್ ಅಂತ ಹೇಳ್ತಾರೆ. ಹಾಗೆ ಟ್ರೈಲರ್ ಅಂದರೂ ಕೂಡ ಯಾವುದಾದ್ರು ಒಂದು ಮೋಟರ್ ವೆಹಿಕಲ್ಲು ತಳ್ಕೊಂಡು ಹೋಗುವಂಥದ್ದಕ್ಕೆ ಟ್ರೈಲರ್ ಅಂತ ಹೇಳ್ತಾರೆ. ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅದಕ್ಕೆ ಒಂದು ಸಪ್ರೇಟ್, ಅದು ಪಬ್ಲಿಕ್ ಸರ್ವಿಸ್ ವೆಹಿಕಲ್ ಆಗಿರ್ಬೋದು, ಗೂಡ್ಸ್ ಕ್ಯಾರೇಜ್ ಇರ್ಬೋದು, ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬಸ್ ಆಗಿರ್ಬೋದು, ಪ್ರೈವೇಟ್ ಸರ್ವಿಸ್ ವೆಹಿಕಲ್. ಸೊ ಯಾವುದೇ ಬೇರೆ ಬೇರೆ ಥರದ ಕ್ಯಾಟಗರಿಗಳು ಕೂಡ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತ ಕರೆಸ್ಕೊಳ್ತವೆ ಅಂತ ಹೇಳಿ ಇಲ್ಲಿ ಹೇಳಿರುವಂಥದ್ದು. ಓಕೆ, ಸೊ ಇದು ಡೆಫಿನೇಷನ್ಸ್ಗೆ ಸಂಬಂಧಪಟ್ಟದಾದರೆ ಅಲ್ಲಿ ನಾವು ಮೇನ್ ಆಗಿ ನೋಡಿದ್ದು ಗೋಲ್ಡನ್ನು ಅವರು ರೀಸೆಂಟಾಗಿ ಆ್ಯಡ್ ಮಾಡಿದ್ದು, ಹಾಗೆ ಕಮ್ಯುನಿಟಿ ಸರ್ವಿಸ್ ಅಂತ ಇತ್ತು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಚಾಪ್ಟರ್ 2 ಅಂತ ಆದರೆ, ಚಾಪ್ಟರ್ 1 ಜಸ್ಟ್ ನೋಡಿದ್ವಿ, ಚಾಪ್ಟರ್ 2 ನೋಡುವಂಥದ್ದು. ನೋಡಿ ಇಲ್ಲಿ ಚಾಪ್ಟರ್ 2 ಅಲ್ಲಿ ಸೆಕ್ಷನ್ 3 ಇಂದ ತನಕ ಇದೆ, ಸೆಕ್ಷನ್ 3ರಿಂದ ಸೆಕ್ಷನ್ 28 ತನಕ. ಇಲ್ಲಿ ಮೇನ್ ಆಗಿ ಯಾವುದು ಗೊತ್ತಾ, ಮೇನ್ ಆಗಿ ಏಜ್ ಲಿಮಿಟ್ ಅಂತ ಅದೆಲ್ಲ, ಏಜ್ ಲಿಮಿಟ್ ಇನ್ ಕನೆಕ್ಷನ್ ವಿತ್ ಡ್ರೈವಿಂಗ್ ಆಫ್ ಮೋಟರ್ ವೆಹಿಕಲ್ಸ್, ಯಾಕೆ ಡ್ರೈವಿಂಗ್ ಲೈಸೆನ್ಸ್ ಬೇಕು ಹೇಳುವಂಥದ್ದು. ಸೊ ಅದನ್ನು ಏಜ್ ಲಿಮಿಟ್ ಒಂದು ನೋಡ್ಕೊಳ್ಳಿ, ಯಾಕೆಂದರೆ 16 ವರ್ಷ ಆದವರು ಸಹ ಮೋಟರ್ ವೆಹಿಕಲ್ನ ಡ್ರೈವ್ ಮಾಡ್ಬೋದು, ಆದರೆ 50 cc ಕಮ್ಮಿ ಇರುವಂಥ ಇಂಜಿನ್ ಕೆಪಾಸಿಟಿ ಇರುವಂಥ ವೆಹಿಕಲ್ ಆದರೆ ಮಾಡ್ಬೋದು. ಸೊ ಅದೊಂದು ಮೇಜರ್ ಒಂದು ಇಂಪಾರ್ಟೆಂಟ್ ಇದು. ಹಾಗೆ ಟ್ರಾನ್ಸ್ಪೋರ್ಟ್ ವೆಹಿಕಲನ್ನು 20 ವರ್ಷ ಆದರೂ ಲೈಸೆನ್ಸ್ ಕೊಡೋದಿಲ್ಲ, ನಾರ್ಮಲಾಗಿ 18 years. ಸೊ ಆ ಏಜ್ ಲಿಮಿಟ್ ಇದೆಲ್ಲ ಅದನ್ನು ಸರಿ ತಿಳ್ಕೊಳ್ಬೇಕು. ನೋಡಿ ಇದು ಒಂದು, ದಿಸ್ ಇಸ್ ಫಾರ್ 18 years. 18 yearsಗೆ 18 years ಆಗೋ ತನಕ ಡ್ರೈವಿಂಗ್ ಲೈಸೆನ್ಸ್ ಕೊಡೋದಿಲ್ಲ, ಯಾವ ಪರ್ಸನ್ನು ಪಬ್ಲಿಕ್ ಪ್ಲೇಸಲ್ಲಿ ಡ್ರೈವ್ ಮಾಡುವಾಗಿಲ್ಲ. ಆದರೆ 50 cc ಕಮ್ಮಿ ಇರುವಂಥ ಇಂಜಿನ್ ಕೆಪಾಸಿಟಿ ಇರುವಂತಹ ಮೋಟರ್ ವೆಹಿಕಲ್ನ, ಅದಕ್ಕೆ ಸ್ಕೂಟಿ ಎಲ್ಲ ಕೆಲವೊಂದು ಸಲ ಸ್ಕೂಟಿ ಇರತ್ತಲ್ಲ, ಅದನ್ನು ಸಣ್ಣ ಇವರು ಅಂದರೆ 16 ವರ್ಷ 17 ವರ್ಷ ಆದವರು ಡ್ರೈವ್ ಮಾಡ್ಬೋದು ಅಂತ ಹೇಳ್ತಾರೆ, ಇಫ್ ಇಟ್ ಇಸ್ ಬಿಲೋ 50 ಅಂದರೆ 50 cc ತನಕ ಇದ್ದರೆ. ಸೊ ಅದು 16 ವರ್ಷ ತನಕ, 16 ವರ್ಷದವರು ಅಥವಾ 16 ವರ್ಷದ ನಂತರದವರು ಕೂಡ ಡ್ರೈವ್ ಮಾಡ್ಬೋದು. ಹಾಗೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗಿದ್ದರೆ ಅದನ್ನು 20 ವರ್ಷ ಆಗೋ ತನಕ ಡ್ರೈವ್ ಮಾಡಲಿಕ್ಕಿಲ್ಲ. ಸೊ ಏಜ್ ಕೆಪಾಸಿಟಿನ ಒಂದು ನೋಡಿಟ್ಕೊಳ್ಳಿ. ಓಕೆ, ಸೊ ಸೆಕ್ಷನ್ 4 ಆಯಿತು. ಹಾಗೆ ಕೆಲವೊಂದು ಲರ್ನರ್ಸ್ ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಹೇಳ್ತಾರೆ. ಲರ್ನರ್ಸ್ ಲೈಸೆನ್ಸು 1 ತಿಂಗಳ ತನಕ ವ್ಯಾಲಿಡಿಟಿ ಇರುತ್ತೆ ಅಂತ ಹೇಳುವಂಥದ್ದು. ಓಕೆ, ಸೊ ಇದು ಎರಡು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ.
ಹಾಗೆ ಸ್ಕೂಲ್ಸನ್ನು, ಡ್ರೈವಿಂಗ್ ಸ್ಕೂಲ್ಸ್ ಎಲ್ಲ ಎಸ್ಟಾಬ್ಲಿಷ್ ಮಾಡ್ತಾರಲ್ಲ, ಅದನ್ನು ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಡ್ರೈವಿಂಗ್ ಲೈಸೆನ್ಸನ್ನು 15 ವರ್ಷಕ್ಕೆ ರಿನ್ಯೂ ಮಾಡಬೇಕಂತ ಹೇಳ್ತಾರೆ. 15 ವರ್ಷ ಅಂತ ಅಲ್ಲ, ಇಟ್ ಡಿಪೆಂಡ್ಸ್, ರಿನ್ಯೂವಲ್ ಮಾಡಬೇಕು ಹೇಳುವಂಥದ್ದು. ಒಂದು ವೇಳೆ ಎಕ್ಸ್ಪೈರಿ ಆದರೆ, ಈಗ ಇದು ಅಮೆಂಡ್ಮೆಂಟ್ ಆದ ಪ್ರಕಾರ ಇದರ 1 ತಿಂಗಳಿಗೆ ಇದಾಗ್ಬಿಡ್ತಿತ್ತು ಅದು, ಮತ್ತೆ ಟೆಸ್ಟ್, ಕಾಂಪಿಟೆನ್ಸ್ ಟೆಸ್ಟ್ ಅಂತ ಮಾಡಬೇಕಿತ್ತು. ಬಟ್ ಈಗ 1 ವರ್ಷ ತನಕ ಟೈಮ್ ಇದೆ. ಓಕೆ, 1 ವರ್ಷ ತನಕ ಆ ಟೈಮ್ ಇದೆ ಎಕ್ಸ್ಪೈರಿ ಆಗೋಕ್ಕಿಂತ ಮುಂಚೆ. ಸೊ ಅದು ಒಂದು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ವಿಚ್ ಹ್ಯಾಸ್ ಬಿನ್ ಬ್ರಾಟ್. ಈಗ ಕೆಲವೊಂದು ಯಾವ್ದಾದ್ರು ಡಿಸೀಸ್ ಇದ್ದರೆ ಆ ಲೈಸೆನ್ಸನ್ನು ರಿವೋಕ್ ಮಾಡ್ಬೋದು ಅಂತ ಹೇಳುವಂಥದ್ದು. ಸೊ ಅದೆಲ್ಲ ನಾವು ಕಾಣ್ತೇವೆ ಕೆಲವೊಂದು ಸೆಕ್ಷನ್ಸ್ಗಳನ್ನು. ಸೊ ಮೇನ್ ಏಜನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಕೆಲವೊಂದು ಸಲ ಡಿಸ್ಕ್ವಾಲಿಫೈ ಮಾಡ್ಬೋದು ಲೈಸೆನ್ಸ್ ಇದರಿಂದ ಅಂತ ಹೇಳಿ, ಸಸ್ಪೆಂಡ್ ಮಾಡ್ಬೋದು, ಆಮೇಲೆ ಫುಲ್ ಕ್ಯಾನ್ಸಲೇ ಮಾಡ್ಬೋದು ಅಂತ ಹೇಳೆಲ್ಲ ಹೇಳುವಂಥದ್ದು. ಸೊ ಇಷ್ಟು ಈ ಒಂದು ಚಾಪ್ಟ್ರಲ್ಲಿ ಇಷ್ಟು ವಿಷಯಗಳನ್ನು ನಾವು ಇಲ್ಲಿ ಕಾಣ್ತೇವೆ. ಇನ್ನೂ ಒಂದು ಸೆಕ್ಷನ್ ಇದೆ. ಹೆಲ್ಮೆಟ್ ಹಾಕುವಾಗ 4 ವರ್ಷಕ್ಕಿಂತ ಕಮ್ಮಿ ಮಕ್ಕಳನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಹೆಲ್ಮೆಟ್ ಹಾಕಬೇಕು ಅಂತ, ಅದೊಂದು ಮೇಜರ್ ಚೇಂಜ್ ಮಾಡಿರುವಂಥದ್ದು. ಸೊ 4 ವರ್ಷ, ದ್ಯಾಟ್ ಇಸ್ ದ ಏಜ್ ಲಿಮಿಟ್. ಸೊ ವೆನ್ ಇಟ್ ಕಮ್ಸ್ ಟು ಏಜ್, ಓಕೆ, ಸೊ ಇದು ಲೈಸೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಗ್ರಾಂಟ್ ಆಫ್ ಡ್ರೈವಿಂಗ್ ಲೈಸೆನ್ಸ್ ಕೂಡ. ಸೊ ಎಲ್ಲಿ ಅಪ್ಲೈ ಮಾಡಬೇಕು, ಆಟ್ ದ ಪ್ಲೇಸ್ ಹೇಳುವಂಥದ್ದು ಇಲ್ಲಿ ಕಾಣ್ತವೆ. ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಇದೆಲ್ಲ ಪ್ರೊಸೀಜರ್. ನೆಕ್ಸ್ಟ್ ಸ್ಟೇಜ್ ಕ್ಯಾರೇಜ್ ಬಗ್ಗೆ ಅಂಥದ್ದೇನಿಲ್ಲ. ರಿಜಿಸ್ಟ್ರೇಷನ್ ಆಫ್ ಮೋಟಾರ್ ವೆಹಿಕಲ್ಸನ್ನು ನೋಡೋಣ. ರಿಜಿಸ್ಟರ್ ಆಫ್ ಈ ಒಂದು ಚಾಪ್ಟರ್ 4. ಸೊ ಚಾಪ್ಟರ್ 2 ಆದ ನಂತರ ಚಾಪ್ಟರ್ 4ಗೆ ನಾವು ಹೋಗಿರುವಂಥದ್ದು. ಸೊ ಇದೆ ಫಸ್ಟ್ ಒನ್ ನೆಸೆಸರಿ ಫಾರ್ ಡ್ರೈವಿಂಗ್ ಲೈಸೆನ್ಸ್ ಅಂತ ನೋಡಿದ್ವಿ, ಹಾಗೆ ನೆಸೆಸರಿ ಫಾರ್ ರಿಜಿಸ್ಟ್ರೇಷನ್ ಅಂತಲೂ. ಸೊ ರಿಜಿಸ್ಟ್ರೇಷನ್ ಕೂಡ ದ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಟೆಂಪರರಿ ರಿಜಿಸ್ಟ್ರೇಷನ್ನು 1 ತಿಂಗಳು ವ್ಯಾಲಿಡ್ ಇರುತ್ತೆ ಅಂತ ಹೇಳುವಂಥದ್ದು ಟೆಂಪರರಿ ರಿಜಿಸ್ಟ್ರೇಷನ್. ಯಾಕೆಂದರೆ ಗಾಡಿ ಇಮಿಡಿಯೇಟ್ ಪರ್ಚೇಸ್ ಮಾಡಿದಾಗಲೂ ಸಹ ಇನ್ನೊಂದು ಯಾವುದೋ ಒಂದು ಇದು ಹಾಕ್ಕೊಳ್ತೇವೆ, ಇಮಿಡಿಯೇಟ್ ನಂಬರ್ ಬರೆದಿದ್ರು. ಸೊ ಅದು ಟೆಂಪರರಿ ರಿಜಿಸ್ಟ್ರೇಷನ್. ಸೊ ಇಟ್ ಈಸ್ ವ್ಯಾಲಿಡ್ ಫಾರ್ ಪೀರಿಯಡ್ ಆಫ್ 1 ಮಂತ್ ಹೇಳಿ ನಾವು ಇಲ್ಲಿ ಕಾಣ್ತೇವೆ. ಹಾಗೆ ರಿಜಿಸ್ಟ್ರೇಷನ್ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಅಥರೈಸ್ ಡೀಲರ್ ಅವರಿಂದ ಪರ್ಚೇಸ್ ಮಾಡಿದರೆ ರಿಜಿಸ್ಟ್ರೇಷನ್ ಮಾಡುವಾಗ ಆ ಒಂದು ವೆಹಿಕಲನ್ನು ಹಾಜರು ಮಾಡಬೇಕಿಲ್ಲ ಅಂತ ಹೇಳ್ತಾರೆ. ಹಾಂ, ಮತ್ತು ಇನ್ನೊಂದು, ಇದು ಲೈಸೆನ್ಸ್ಗೂ ಅಪ್ಲೈ. ಲೈಸೆನ್ಸ್ ಮಾಡಿದರೆ ಭಾರತದಲ್ಲಿ ಎಲ್ಲೇ ಕೂಡ ಅದು ಎಫೆಕ್ಟಿವ್ ಇರುತ್ತೆ. ಹಾಗೆ ಯಾವುದೇ ಒಂದು ವೆಹಿಕಲನ್ನು ರಿಜಿಸ್ಟ್ರೇಷನ್ ಮಾಡಿದರೂ ಭಾರತದಲ್ಲಿ ಎಲ್ಲಿ ಆದರೂ ಅದು ಎಫೆಕ್ಟಿವ್ ಆಗಿ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಡಿಸ್ಟಿಂಗ್ವಿಶ್ಡ್ ಮಾರ್ಕ್ ಈಗ ನಂಬರ್ ಪ್ಲೇಟ್ ಅಂತ ನಾವೇನು ಹೇಳ್ತೇವೆ, ಅದಕ್ಕೆ ಒಂದು ಡಿಸ್ಟಿಂಗ್ವಿಶ್ಡ್ ಮಾರ್ಕ್ ಅಂತ ಹೇಳ್ತಾರೆ ಆ್ಯಕ್ಟಲ್ಲಿ. ಅದಕ್ಕೊಂದು ಸಪ್ರೇಟ್ ಒಂದು ಮಾರ್ಕ್ ಕೊಡ್ತಾರೆ ಆ ಒಂದು ರಿಜಿಸ್ಟ್ರೇಷನ್ಗೆ ಅಂತ ಹೇಳುವಂಥದ್ದು. ಓಕೆ, ಸೊ ಇದು ಈ ಒಂದು ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟದ್ದು. ಕೆಲವೊಂದು ಸರ್ಟಿಫಿಕೇಟ್, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬೇಕು. ಕೆಲವೊಂದು ಸಲ ರಿಜಿಸ್ಟ್ರೇಷನ್ ಆಗಿರುತ್ತೆ, ನಮ್ಮ ಹೆಸರು ರಿಜಿಸ್ಟ್ರೇಷನ್ ಆಗಿರುತ್ತೆ, ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆವಾಗ ವಾಟ್ ಈಸ್ ದ ಪ್ರೊಸೀಜರು? ಅಥವಾ ಬೇರೆ ಸ್ಟೇಟಿಗೆ ಟ್ರಾನ್ಸ್ಫರ್ ಮಾಡುವಾಗ ಬೇರೆ ಸ್ಟೇಟ್ನ ರಿಜಿಸ್ಟ್ರೇಷನ್ ನಂಬರ್ ಇದ್ದರೆ, ಈಗ ಕೆ ಇರೋದು ಟಿ ಎನ್ ಆಗಬೇಕು, ಆವಾಗ ಏನು, ವಾಟ್ ಇಸ್ ದ ಪ್ರೊಸೀಜರು? ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೊಳ್ಬೇಕು ಹೇಳುವಂಥದ್ದೆಲ್ಲ ಕೆಲವೊಂದು ಇದು ಹೇಳ್ತಾರೆ. ಹಾಗೆ ಆಲ್ಟ್ರೇಷನ್, ಒಟ್ಟೊಟ್ಟು ಆಲ್ಟ್ರೇಷನ್ ಮಾಡಲಿಕ್ಕಿಲ್ಲ ಅಲ್ವಾ. ಕಂಪ್ಲೀಟಾಗಿ ಈಗ ನಾವು ಇದನ್ನು ಚೇಂಜ್, ಈಗ ಪೆಟ್ರೋಲ್ ವೆಹಿಕಲ್ ಅಂತಾದರೆ ಅದನ್ನು CNGಗೆ ನಾವು ಮಾಡ್ತೇವೆ ಅಂದರೆ ಇಟ್ ಕಮ್ಸ್ ವಿತ್ ಸರ್ಟನ್ ಸ್ಪೆಸಿಫಿಕೇಷನ್ಸ್. ಅದನ್ನು ಇವ್ರ ಹತ್ರ ಪರ್ಮಿಷನ್ ತೊಗೊಂಡು ಆ ರೂಲ್ಸ್ ಪ್ರಕಾರ ಮಾಡಬೇಕು. ಸೊ ಎನಿಹೌ ಯು ಕಾಂಟ್ ಆಲ್ಟರ್. ಸೊ ಅದೆಲ್ಲ ಕೂಡ ಏನಾದರೂ ಹೆಚ್ಚು ಕಮ್ಮಿ ಆದರೆ, ರೂಲ್ಸ್ ವೈಲೇಟ್ ಆದರೆ, ದೇ ವಿಲ್ ಕ್ಯಾನ್ಸಲ್ ದ ರಿಜಿಸ್ಟ್ರೇಷನ್. ಕ್ಯಾನ್ಸಲ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಸಸ್ಪೆನ್ಷನ್ ಮಾಡಿರ್ತಾರೆ, ಆಮೇಲೆ ಅದು ಹಾಗೆ ಇದ್ದರೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಸೊ ಹಾಗೆ ಪವರ್ ಟು ಫಿಕ್ಸ್ ದ ಏಜ್ ಲಿಮಿಟ್ ಆಫ್ ಮೋಟರ್ ವೆಹಿಕಲನ್ನು
ಒಂದೊಂದು ಈಗ ಡೀಸೆಲ್ ಗಾಡಿಗೆ 15 ವರ್ಷ, ಹೀಗೆ ಒಂದೊಂದು ವೆಹಿಕಲ್ಗೆ ಈ ರೀತಿಯ ಇಷ್ಟು ಲಿಮಿಟ್ ಅಂತ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಎಕ್ಸ್ಪೈರಿ ಡೇಟ್ ಅಂತ ಹೇಳ್ಬೋದು ನಮ್ಮ ಕಾಮನ್ ಭಾಷೆಯಲ್ಲಿ. ಸೊ ಅದು ಪವರ್ ಟು ಫಿಕ್ಸ್, ಅದ್ರ ಬಗ್ಗೆ ಹೇಳುವಂಥದ್ದು ಸೆಕ್ಷನ್ 59. ಹಾಗೆ ಇನ್ನೊಂದು ನ್ಯಾಷನಲ್ ರಿಜಿಸ್ಟ್ರಾರ್. ನ್ಯಾಷನಲ್ ರಿಜಿಸ್ಟರ್ ಫಾರ್ ಲೈಸೆನ್ಸ್ ಕೂಡ ಇರುತ್ತೆ. ಒಂದು ಆಟೋ ಈಗ ಆಲ್ ಓವರ್ ಇಂಡಿಯಾ ಒಂದೇ ಥರ ಪ್ರೊಸೀಜರ್ ಮಾಡಬೇಕು ಅಂತ ಅದಕ್ಕೂ ಕೂಡ ಒಂದು ಸೆಕ್ಷನ್ ಇದೆ. ಹಾಗೆ ಮೋಟರ್ ವೆಹಿಕಲ್ಗೆ ಸಂಬಂಧಪಟ್ಟ ಹಾಗೆ ಮೇಂಟೆನೆನ್ಸ್ ಆಫ್ ಸ್ಟೇಟ್ ರಿಜಿಸ್ಟರ್ ವೆಹಿಕಲ್ಸ್ ಹೇಳುವಂಥದ್ದು, ಅದನ್ನು ಕೂಡ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಆ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗೆ ಸರ್ಟಿಫಿಕೇಟ್ ಆಫ್ ಫಿಟ್ನೆಸ್ ಬೇಕಾಗಿರುತ್ತೆ, ಅದನ್ನು ಹೇಳ್ತಾರೆ. ಸೊ ಇದು ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು. ಆಮೇಲೆ ನಾವು ಡೈರೆಕ್ಟಾಗಿ ಇದೆಲ್ಲದು ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಂಡರ್ಟೇಕಿಂಗ್ಗೆಲ್ಲ ನಾವು ಹೋಗೋದಿಲ್ಲ. ಕಂಟ್ರೋಲ್ ಆಫ್ ಟ್ರಾಫಿಕ್ಗೆ ಚಾಪ್ಟರ್ 8ಗೆ ಬೇಕಿದ್ರೆ ಹೋಗೋಣ. ಯಾಕೆಂದರೆ ಇಲ್ಲಿ ಕೆಲವೊಂದು ಪವರ್ ಇದೆ, ಕೆಲವೊಂದು ಹೀಗೆ ಮಾಡಬೇಕು ಅಂತ ಹೇಳುವಂಥದ್ದು ಇರುತ್ತೆ. ಸ್ಪೀಡ್ ಲಿಮಿಟ್ ಹಾಕ್ಬೋದು, ಟ್ರಾಫಿಕನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ರೀತಿ ಮಾಡ್ಬೋದು ಅಂತ ಹೇಳಿ ನಾವು ಕಾಣ್ತೇವೆ. ಅದರಲ್ಲಿ ಮೇಯ್ನಾಗಿ ಈಗ ಜುಡಿಷರಿ ಎಕ್ಸಾಮು ಕೂಡ ಹೆಲ್ಪ್ ಆಗುವಂಥದ್ದು ಒಂದು ಸೆಕ್ಷನ್ ಹೆಚ್ಚಾಗಿ ಬರ್ತವೆ. ಆಕ್ಸಿಡೆಂಟೆಲ್ಲ ಆದಾಗ ಏನು ಮಾಡಬೇಕು ಅಂತ ಹೇಳುವಂಥದ್ದು ನೋಡಿ, ಇದೆಲ್ಲ ಬರುತ್ತೆ. ಡ್ಯೂಟಿ, ಈ ಡ್ಯೂಟೀಸ್ ಎಲ್ಲ ಏನೇನಿದೆ ಡ್ರೈವರ್ಗೆ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಡ್ಯೂಟಿ ಆಫ್ ಡ್ರೈವರ್ ಬೇಕಿದ್ರೆ ನಾನು ಝೂಮ್ ಮಾಡಿ ತೋರಿಸ್ತೇನೆ ನೋಡಿ. ಎಸ್, ಐ ಹೋಪ್ ದಿಸ್ ಇಸ್ ವಿಸಿಬಲ್. ಅಂದರೆ ಆಕ್ಸಿಡೆಂಟ್ ಎಲ್ಲ ಆದಾಗ ಒಂದ್ಸಲ ಸ್ಟಾಪ್ ಮಾಡಬೇಕು ಅಥವಾ ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಮಾಡಬೇಕು, ಇಮಿಡಿಯೇಟ್ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಸೊ ಇದು ಡ್ರೈವರ್ದು ಡ್ಯೂಟಿ. ಅಥವಾ ಇನ್ಫಾರ್ಮೇಷನ್ ಕೊಡಬೇಕು ಮೋಟರ್ ವೆಹಿಕಲ್ನ ಓನರು, ಅಥವಾ ಇಂಜುರಿ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೇಳಬೇಕು, ಅಥವಾ ಮೆಡಿಕಲ್ ಅವರಿಗೆ ಆದಷ್ಟು ಬೇಗ ಮೆಡಿಕಲ್ ಫೆಸಿಲಿಟೀಸ್ನ ಕೊಡಿಸ್ಬೇಕು ಹೇಳುವಂಥದ್ದೆಲ್ಲ. ಇದು ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ಕೇಳಿದಾಗ ಲೈಸೆನ್ಸನ್ನು ಮತ್ತು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡಬೇಕು ಹೇಳುವಂಥದ್ದೆಲ್ಲ. ಹಾಗೆ ದಿಸ್ ಇಸ್ ಆಲ್ಸೋ ಪ್ರೊಟೆಕ್ಟಿವ್ ಹೆಡ್ಗೇರ್, ಹೆಲ್ಮೆಟ್ ಬಗ್ಗೆ ಹೇಳುವಂಥದ್ದು. ನೋಡಿ, ದಿಸ್ ಇಸ್ ಒನ್ ಎವ್ರಿ ಪರ್ಸನ್ ಅಬೌವ್ 4 years ಆಫ್ ಏಜ್. ಸೊ 4 ವರ್ಷ ತನಕ ಮಕ್ಕಳಿಗೆ ಎಕ್ಸೆಂಪ್ಷನ್ ಇದೆ ಹೆಲ್ಮೆಟ್ ಹಾಕಬೇಕಂತಲ್ಲ. ಬಟ್ ಅದಕ್ಕಿಂತ ಜಾಸ್ತಿ ಇರೋರು ಅದಕ್ಕೆ ಹೆಲ್ಮೆಟ್ಗೆ ಏನು ಹೇಳ್ತಾರೆ, ಪ್ರೊಟೆಕ್ಟಿವ್ ಹೆಡ್ಗೇರ್ ಅಂತ ಈ ಒಂದು ಇದರಲ್ಲಿ ಹೇಳ್ತಾರೆ. ಆಯಿತಾ? ಸೊ ಇದು ಒಂದು. ಹಾಗೆ ಉಳಿದಿದ್ದೆಲ್ಲ ಡ್ಯೂಟಿ ಅಂತ ಹೇಳಿ ನಾವು ಕಂಡ್ವಲ್ಲ, ಆಲ್ ಆರ್ ಇಂಪಾರ್ಟೆಂಟ್. ಲೈಸೆನ್ಸ್ ಕೇಳಿದ್ರೆ ಕೊಡಬೇಕು, ರಿಜಿಸ್ಟ್ರೇಷನ್. ಸೊ ಈ ಸೆಕ್ಷನ್ಸ್ಗಳನ್ನು ಒಂದು ಸ್ವಲ್ಪ ನೋಡಿಟ್ಕೊಳ್ಳಿ. ಕಂಟ್ರೋಲ್ ಆಫ್ ಟ್ರಾಫಿಕ್ ಅಂತ ಬಂದಾಗ ಸೊ ಇದೆಲ್ಲದು ಕೂಡ ಅದರಲ್ಲೂ ಈ 130, 131, 132, 133, 134 ಆಲ್ ಆರ್ ಇಂಪಾರ್ಟೆಂಟ್. ಓಕೆ, ಅದಾದ ನಂತರ ಇದು ಒಮಿಟ್ ಆಗಿದೆ. ಚಾಪ್ಟರ್ 10 ಅಂತ ಏನಿದೆ ಅದು ಒಮಿಟ್ ಆಗಿದೆ. ಚಾಪ್ಟರ್ 9 ಅಂಥದ್ದೇನು ಇಂಪಾರ್ಟೆಂಟ್ ಅಲ್ಲ. ಸೊ ಡೈರೆಕ್ಟ್ಲಿ ವಿಲ್ ಗೋ ಟು ಇನ್ಶೂರೆನ್ಸ್ ಆಫ್ ಮೋಟರ್ ವೆಹಿಕಲ್ಸ್ ಅಗೇನ್ಸ್ಟ್ ಥರ್ಡ್ ಪಾರ್ಟಿ ರಿಸ್ಕ್ಸ್. ಸೊ ಅದರಲ್ಲಿ ಕೆಲವೊಂದು ಡೆಫಿನೇಷನ್ಸ್ಗಳಿವೆ. ಹಿಟ್ ಆ್ಯಂಡ್ ರನ್ ಕೇಸ್ ಅಂತೆಲ್ಲ ಏನಂತ ಇದೆ. ಸೊ ಅದು ಏನಂತ ಒಂದು ಸಲ ನೋಡೋಣ. ಡೆಫಿನೇಷನ್ಸ್ ಅಂತ ಬರ್ತಾವಲ್ಲ, ಸೊ ಅದನ್ನು ನೋಡಿ. ಗ್ರೀವಿಯಸ್ ಹರ್ಟ್ ಅಂದರೆ IPC ಗ್ರೀವಿಯಸ್ ಹರ್ಟ್ ಅಂದರೆ ಏನು, ಒಂದು 7-8 ರೀತಿಯ ಕ್ಯಾಟಗರಿ ಕೊಟ್ಟಿದ್ದಾರೆ IPC. ಅದಕ್ಕೆ ಗ್ರೀವಿಯಸ್ ಹರ್ಟ್ ಅಂತ ಹೇಳ್ತಾರೆ. ಸೊ ಹಿಟ್ ಆ್ಯಂಡ್ ರನ್ ಮೋಟರ್ ಆಕ್ಸಿಡೆಂಟ್ ಇದೊಂದು ಇಂಪಾರ್ಟೆಂಟ್, ನೋಟಿಟ್ಕೊಳ್ಳಿ. ಮೀನ್ಸ್ ಆಕ್ಸಿಡೆಂಟ್ ಅರೈಸಿಂಗ್ ಔಟ್ ಆಫ್ ಯೂಸ್ ಆಫ್ ಮೋಟರ್ ವೆಹಿಕಲ್. ಆಯಿತಾ? ಆದರೆ ಅದರ ಐಡೆಂಟಿಟಿ ಗೊತ್ತಾಗ್ತಾ ಇಲ್ಲ. ಎಷ್ಟು ಮಾಡಿದ್ರು, ಹೇಗೆ, ಯಾರು ಮಾಡಿದ್ದು ಅಂತ ಹೇಳುವಂಥದ್ದು, ಕಾರಣ ಏನು ಅಂತ ಗೊತ್ತಾಗ್ತಾ ಇರುವಂಥದ್ದಕ್ಕೆ ಹಿಟ್ ಆ್ಯಂಡ್ ರನ್ ಮೋಟರ್ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ಸೊ ಇನ್ಶೂರೆನ್ಸ್, ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್, ಅದ್ರ ಬಗ್ಗೆ ಉಳಿದಂತಹ ಸೆಕ್ಷನ್ಸ್ಗಳು ಇರುವಂಥದ್ದು. ಓಕೆ, ಎಸ್. ಸೊ ನಾವು ಇಷ್ಟಾದ ನಂತರ ಇನ್ನು ಉಳಿದಿದ್ದೆಲ್ಲ ಗೋಲ್ಡನ್ ಅವರ್ ಅಂತ ಕಾಣ್ತೇವೆ. ಕಾಂಪನ್ಸೇಷನ್ ಅದು ಸುಮಾರು 2 ಲಕ್ಷ ತನಕ ಕೊಡಿಸ್ಬೋದು.
ಹಿಟ್ ಆ್ಯಂಡ್ ರನ್ ಕೇಸಸಲ್ಲಿ ಮತ್ತು ಗೋಲ್ಡನ್ ಅವರಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡಿಸ್ಬೇಕಂಥದ್ದು ಆ ಸೆಕ್ಷನ್ ಹೇಳ್ತೇನೆ, ಅದನ್ನು ನೋಡ್ಕೊಳ್ಳಿ. ಇಲ್ಲಿಂದ ನೋಡಿ, ಇಲ್ಲಿಂದ ಇಂಪಾರ್ಟೆಂಟ್ ಸ್ಪೆಷಲ್ ಪ್ರಾವಿಷನ್ಸ್ ಆಸ್ ಟು ಕಾಂಪನ್ಸೇಷನ್ ಕೇಸ್ ಆಫ್ ಹಿಟ್ ಆ್ಯಂಡ್ ರನ್ ಮೋಟರ್ ಆಕ್ಸಿಡೆಂಟ್, ಹಾಗೆ ಸ್ಕೀಮ್ ಫಾರ್ ಗೋಲ್ಡನ್ ಅವರ್, ಹಾಗೆ ಉಳಿದಂತಹ ಡೆತ್ ಅಥವಾ ಗ್ರೀವಿಯಸ್ ಹರ್ಟ್ ಆದಾಗ ಹೇಗೆ ಅಂತ ಹೇಳುವಂಥದ್ದು. ಸೊ ಇಲ್ಲಿ 161, 162, 163, 164 ಆಲ್ ಆರ್ ಇಂಪಾರ್ಟೆಂಟ್. ಸೊ ಅದನ್ನು ಸೆಕ್ಷನ್ನ ನಾವು ನೋಡೋಣ ಒಂದು ಸಲ, ಸೊ ದ್ಯಾಟ್ ಕಾಂಪನ್ಸೇಷನ್ ಯಾವುದು ಅಂತ ಹೇಳಿ ನಮಗೆ ಅಂದಾಜಾಗತ್ತೆ. ಹಿಟ್ ಆ್ಯಂಡ್ ರನ್ ಮೋಟರ್ ಆಕ್ಸಿಡೆಂಟ್ ಕೇಸಸಲ್ಲಿ ಯಾರಂತ ಇವರು ನಮ್ಗೆ ಗೊತ್ತಾಗೋದಿಲ್ಲಲ್ಲ, ಆದರೂ ಸಹ ಏನು ಮಾಡ್ಬೋದು, ಇಲ್ಲಿ ನಾವು ಕಾಣೋ ಪ್ರಕಾರ 2 ಲಕ್ಷ ತನಕ ಕಾಂಪನ್ಸೇಷನ್ನ ಕೊಡಿಸ್ಬೋದು ಅಂತೇಳಿ ಹೇಳ್ತಾರೆ. ಓಕೆ, ಡೆತ್ ಆದಾಗ, ಅದೇ ಗ್ರೀವಿಯಸ್ ಹರ್ಟ್ ಆದಾಗ ಅಪ್ ಟು 50,000 50,000 ತನಕ ಕೊಡ್ಬೋದು. ಹಾಗೆ ನೆಕ್ಸ್ಟ್ ಸೆಕ್ಷನ್ನು ಗೋಲ್ಡನ್ ಅವರ್ ಅಂತ ಬಂದಾಗ ಇದು ನೋಡಿ, ಸ್ಕೀಮ್ ಫಾರ್ ಗೋಲ್ಡನ್ ಅವರ್ ಅಂತ ಹೇಳಿ, ಅದು ಮೇನಾಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್, ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಸ್ಕೀಮ್ ಫಾರ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಕೊಡಿಸುವಾಗೆ ಇದು ಮಾಡಬೇಕು ಅಂತ ಹೇಳಿ. ಹಾಗೆ ಬೇರೆ ಸ್ಕೀಮ್ ಮಾಡ್ಬೋದು, ಮೋಟರ್ ವೆಹಿಕಲ್ಸ್ ರೂಲ್ಸಲ್ಲಿ ಬೇರೆ ಬೇರೆ ಸ್ಕೀಮ್ಸನ್ನು ಗೋಲ್ಡನ್ ಅವರಲ್ಲಿ ಯಾರನ್ನು ಕರ್ಕೊಂಡು ಬರ್ತಾರೆ ಅವರಿಗೆ ಆದಷ್ಟು ಬೇಗ ಮೆಡಿಕಲ್ ಟ್ರೀಟ್ಮೆಂಟ್ ಸಿಗಲಿ ಹೇಳುವಂಥ ಕಾರಣಕ್ಕೆ ದಿಸ್ ಕ್ಯಾನ್ ಬಿ ಅರೇಂಜ್ಡ್ ಅಂತ ಹೇಳಿ ಹೇಳ್ತಾರೆ. ಹಾಗೆ 162 ನೆಕ್ಸ್ಟ್, ಜನರಲಿ ಇನ್ ಕೇಸ್ ಆಫ್ ಡೆತ್ ಮತ್ತು ಗ್ರೀವಿಯಸ್ ಹರ್ಟಲ್ಲಿ ಅಪ್ ಟು, ಆವಾಗ ನೋಡಿದ್ದು ಹಿಟ್ ಆ್ಯಂಡ್ ರನ್ ಕೇಸಸಲ್ಲಿ ಅಲ್ವಾ, ಇದು ಜನರಲಿ ಇನ್ ಬೇರೆ ಕೇಸಸಲ್ಲೆಲ್ಲ ಸಹ 5 ಲಕ್ಷ ತನಕ ಕಾಂಪನ್ಸೇಷನ್ ಕೊಡಿಸ್ಬೋದು ಡೆತ್ ಆದಾಗ, ಅಥವಾ 2.5 lakh rupees ಇನ್ ಕೇಸ್ ಆಫ್ ಗ್ರೀವಿಯಸ್ ಹರ್ಟ್. ಯಾರಿಗೆ? ಲೀಗಲ್ ಏರ್ಸ್ ಅಥವಾ ವಿಕ್ಟಿಮ್ಸ್ಗೆ ಕೊಡಿಸ್ಬೋದು. ಡೆತ್ ಆದರೆ ಅವ್ರು ಲೀಗಲ್ ಏರ್ಸ್ಗೆ ಸಿಗುತ್ತೆ, ವಿಕ್ಟಿಮ್ ಆದರೆ ಅಲ್ಲ, ಗ್ರೀವಿಯಸ್ ಹರ್ಟ್ ಆದರೆ ಅಲ್ಲಿ ಆ ವಿಕ್ಟಿಮಿಗೆ ಸಿಗುವಂಥದ್ದು. ಸೊ ಇದು ಒಂದು ಇಂಪಾರ್ಟೆಂಟ್ ಒಂದು ಸೆಕ್ಷನ್ ಅಂತ ಹೇಳಿ ನಾವು ನೋಡ್ಬೋದು. ಸೊ ಅದಾದ ನಂತರ ಇನ್ನು ಬರುವಂಥದ್ದು ಕ್ಲೇಮ್ಸ್ ಟ್ರಿಬ್ಯುನಲ್. ಕ್ಲೇಮ್ಸ್ ಟ್ರಿಬ್ಯುನಲ್ಲೇ ಜಸ್ಟ್ ನಾನು ಆ ಸೆಕ್ಷನ್ ಡೀಟೇಲ್ ಆಗಿ ಹೋಗೋದಿಲ್ಲ, ಬಟ್ ನೋಡಿ, ಕ್ಲೇಮ್ ಟ್ರಿಬ್ಯುನಲ್ಲು ಅಲ್ಲಿ ಕಾಂಪನ್ಸೇಷನ್, ಅದಕ್ಕೆ ಮೋಟರ್ ಆಕ್ಸಿಡೆಂಟ್ ಕ್ಲೇಮ್ಸ್ ಟ್ರಿಬ್ಯುನಲ್ ಅಂತ ಹೇಳ್ತಾರೆ, ಮ್ಯಾಕ್ಟ್ ಅಂತ ಹೇಳ್ತಾರೆ, MACT, ಮ್ಯಾಕ್ಟ್. ಸೊ ಅದು ನಮ್ಮ ಸಿವಿಲ್ ಕೋರ್ಟ್ಸ್ಗಳಿಗೆ ಜುರಿಡಿಕ್ಷನ್ ಇದೆ, ಬಟ್ ಸ್ಟಿಲ್ ಸಿವಿಲ್ ಕೋರ್ಟ್ಸ್ಗಳೇ ಆ ಹೆಸರಲ್ಲಿ ಅವ್ರನ್ನ ಸಂಬೋಧಿಸ್ತಾರೆ. ಸೊ ಅದಕ್ಕೋಸ್ಕರ ಈ ರೀತಿ ಹೇಳ್ತಾರೆ. ಕಾಂಪನ್ಸೇಷನ್ಗೆ ಅಪ್ಲಿಕೇಶನ್ ಹಾಕ್ಬೋದು, ಅದನ್ನು ನೋಡಿಕೊಂಡು ಅವಾರ್ಡ್ ಮಾಡ್ತಾರೆ, ಎಷ್ಟು ಪ್ರೊಸೀಜರ್ ಇದೆ ಅವರಿಗೆ, ಎಷ್ಟು ಇನ್ಶೂರೆನ್ಸ್ ಎಷ್ಟು ಕೊಡಿಸ್ಬೇಕು, ಯಾವ ರೀತಿಯ ಪ್ರೊಸೀಜರ್ ಹೇಳುವಂಥದ್ದು ಈ ಚಾಪ್ಟ್ರಲ್ಲಿ ಹೇಳ್ತಾರೆ. ಹಾಗೆ ನೆಕ್ಸ್ಟ್, ಇದು ನಮಗೆ ಈ ಟ್ರಾಫಿಕ್ ವೈಲೇಷನ್ಸ್ ಎಲ್ಲ ಹೆಚ್ಚಾಗಿ ಆಗುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು ಇರುವಂಥದ್ದು ಎಲ್ಲ ಒಫೆನ್ಸ್ಗಳಿಗೆ ಎಷ್ಟೆಷ್ಟು ಪನಿಷ್ಮೆಂಟ್ ಅಂತ ಹೇಳಿ. ಸೊ ಅದು ನಮ್ಗೆ ಬಾಹೆಟ್ ಮಾಡ್ಕೊಂಡು ಹೋಗ್ಲಿಕ್ಕಂತೂ ಖಂಡಿತವಾಗೂ ಸಾಧ್ಯ ಇಲ್ಲ, ವಿ ಹ್ಯಾವ್ ಟು ರೆಫರ್. ಸೊ ಸೆಕ್ಷನ್ 177 ಜನರಲ್ ಆಗಿ ಎಲ್ಲ ಕಾಣುತ್ತೆ. ಲೈಸೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದು, ಅನ್ಅಥರೈಸ್ಡ್ ವ್ಯಕ್ತಿಗಳು ಡ್ರೈವ್ ಮಾಡಿದರೆ ಏನಾಗುತ್ತೆ, ಎಕ್ಸೆಸಿವ್ ಸ್ಪೀಡ್, ಡೇಂಜರಸ್ಲಿ, ಡ್ರಿಂಕ್ ಆ್ಯಂಡ್ ಡ್ರೈವ್, ಫಿಸಿಕಲಿ ಅನ್ಫಿಟ್ ಟು ಡ್ರೈವ್. ಸೊ ಬೇರೆ ಬೇರೆ ಇದಕ್ಕೆ ನಾವು ಕಾಣ್ತೇವೆ. ರಿಜಿಸ್ಟ್ರೇಷನ್ ಇಲ್ಲದೆ, ವಿತೌಟ್ ಪರ್ಮಿಟ್ ಇಲ್ಲದೆ, ಅಥವಾ ಯಾವುದಾದ್ರು ಇನ್ನೊಂದು ಅಗ್ರಿಗೇಟರ್ಸ್ ಅಂತ ಹೇಳುವಂಥದ್ದು, ಅದನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಟ್ಯಾಕ್ಸಿ ಅಂತ ಅಲ್ಲ, ಬಟ್ ಅಗ್ರಿಗೇಟರ್ಸ್ ಅದು ಲೇಟರ್. ಈಗ ನಾವು ಓಲಾ, ಉಬರ್ ಅಂತ ಹೇಳಲ್ಲ, ಟ್ಯಾಕ್ಸಿ ಅಗ್ರಿಗೇಟರ್ಸ್ ಅಂತ ಅವ್ರಿಗೆ ಏನು ಕರೀತಾರೆ. ಸೊ ಅವರಿಗೆ ಆ ಪ್ರಾವಿಷನ್ಸ್ ಎಲ್ಲ ಅಪ್ಲೈ ಮಾಡಬೇಕು ಹೇಳುವಂಥ ಕಾರಣಕ್ಕೆ ಈ ಒಂದು ಅಗ್ರಿಗೇಟರ್ ಹೇಳುವಂಥದ್ದು ಅದನ್ನು ಕೂಡ ಆ್ಯಡ್ ಮಾಡಿದಿದ್ರು ಡೆಫಿನಿಷನ್ಸಲ್ಲಿ, ಐ ಫಾರ್ಗಾಟ್ ಟು ಮೆನ್ಷನ್. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾವು ಕಾಣ್ತೇವೆ. ಜಾಸ್ತಿ ಪ್ಯಾಸೆಂಜರ್ಸನ್ನು ಸೇರಿಸ್ಕೊಂಡು ಹೋದರೆ, ಅಥವಾ ಸೇಫ್ಟಿ ಬೆಲ್ಟ್ ಇಲ್ದಿದ್ರೆ, ಸೊ ಎಲ್ಲವೂ ಕೂಡ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಪೆನಾಲ್ಟಿ ಕೊಟ್ಟಿದ್ದಾರೆ. ಕೆಲವೊಂದು ಇಂಪ್ರಿಸನ್ಮೆಂಟು ಇದೆ, ಕೆಲವೊಂದು ಫೈನ್ ಇದೆ. ಸೊ ಅದನ್ನೆಲ್ಲ ನಾವು ನೋಡಬೇಕಾಗ್ತವೆ. ಓಕೆ, ಸೊ ಇದು ಇಷ್ಟು ನೋಡಿ, ಬೇರೆ ಬೇರೆ ರೀತಿಯ ಇದು. ಲಾಸ್ಟ್ ಮಿಸ್ಲೆನಿಯಸ್ ಹೇಳುವಂಥದ್ದು ಬೇರೆ ಬೇರೆ ಕಮಿಟೀಸ್ಗಳು ಮಾಡ್ಬೋದು, ರೋಡ್ ಸೇಫ್ಟಿ ಕೌನ್ಸಿಲ್ಸ್ ಆ್ಯಂಡ್ ಕಮಿಟೀಸ್, ಅಥವಾ ನ್ಯಾಷನಲ್ ರೋಡ್ ಸೇಫ್ಟಿ ಬೋರ್ಡ್ ಅಂತ ಹೇಳುವಂಥದ್ದು, ಇದನ್ನೆಲ್ಲ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇದಿಷ್ಟು ನಾವು ನೋಡೋ ಪ್ರಕಾರ ಈ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಅಂತ ಏನು ನೋಡ್ತಿದ್ವಿ ಅದರದ್ದು ಒಂದು ಬ್ರೀಫ್ ಆದ ಒಂದು ಪಕ್ಷಿ ನೋಟ ಅಂತ ಹೇಳ್ಬೋದು. ಸೊ ನೀವು ಕೂಡ ಇವತ್ತು ನಾನು ಏನು ವಿಡಿಯೋ ಪಬ್ಲಿಷ್ ಮಾಡಿದ್ದೇನೆ
ಅದನ್ನು ಆದಷ್ಟು ಇಂಪಾರ್ಟೆಂಟ್ ಸೆಕ್ಷನನ್ನು ಹೈಲೈಟ್ ಮಾಡ್ಕೊಳ್ಳಿ. ಇವತ್ತು ಎಷ್ಟಾಗುತ್ತೋ ಅಷ್ಟು ಓದಿ ಒಂದೇ ದಿನ ಡೆಡಿಕೇಟ್ ಮಾಡಿ. ಯಾಕೆಂದರೆ ಜಾಸ್ತಿ ಟೈಮ್ ಇಲ್ಲ, ಇನ್ನೂ ಎಷ್ಟೋ ಲೇಬರ್ ಲಾ ಅಥವಾ ಇನ್ನು ಹಲವಾರು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಲಾ ಸಂಬಂಧಪಟ್ಟ ಹಾಗೆ ಹಲವಾರು ತುಂಬ ಡೆಪ್ತ್ ಇನ್ನು ನಾಲೆಜ್ ಇದೆ. ಆದರೆ ಅಟ್ಲೀಸ್ಟ್ ನಾವು ಪ್ರಾಕ್ಟಿಕಲಿ ಯೂಸ್ ಮಾಡ್ತೇವೆ. ಆ ಟ್ರಾಫಿಕ್ ವೈಲೇಷನ್ಸ್ ಸ್ವಲ್ಪ ಆದರೂ ಅಂದಾಜಿರುತ್ತೆ. ಬಟ್ ಆ ಥರ ಕೆಲವೊಂದು ಆ್ಯಕ್ಟ್ಗಳೆಲ್ಲ ಇಟ್ ಈಸ್ ಸೋ ಟೆಕ್ನಿಕಲ್ ಇರೋ ಕಾರಣಕ್ಕೆ ನಮಗೆ ಜಾಸ್ತಿ ಟೈಮ್ ಬೇಕಾಗ್ಬೋದು. ಅದಕ್ಕೋಸ್ಕರ ಆ ಕೀ ಕಾನ್ಸೆಪ್ಟ್ಸ್ ಯಾವುದು ಅಂತ ತಿಳ್ಕೊಳ್ಳೋಂಥದ್ರಲ್ಲಿ ಇರುವಂಥದ್ದು ನಿಮ್ಮ ಪಾಸ್ ಅಥವಾ ಸಕ್ಸಸ್ ರೇಟ್. ಓಕೆ, ಸೊ ತುಂಬ ಒಂದೇ ಕಾನ್ಸೆಪ್ಟ್ ಅರ್ಥ ಆಗದಿದ್ರೆ ಅದನ್ನು ತುಂಬ ಅದ್ರ ಮೇಲೆ ವಿ ಕೆನಾಟ್ ಬ್ರೂಡ್ ಓವರ್ ದ್ಯಾಟ್. ಸೊ ಇದನ್ನು ಹೇಳ್ತಾ ಹಾಗೆ ನಿಮಗೆ ಜುಡಿಷಿಯಲ್ ಎಕ್ಸಾಮ್ ಕೋರ್ಸಸ್ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತಂದರೆ ಅಭಿಜ್ಞಾ ಲಾ ಸೀರೀಸ್ ಆ್ಯಪ್ ಅಂತ ನಿಮಗೆ ಗೊತ್ತಿರ್ಬೋದು. ಮತ್ತು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ ಯಾರು ಅಪೇರ್ ಆಗ್ತಿದ್ದೀರಿ ಅವ್ರಿಗೂ ಕೂಡ ಒಂದು ಆಪ್ಷನ್ ಹೇಳ್ತೇನೆ, ಫ್ರೀ ಟೆಸ್ಟ್ ಅಂತ. ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಫ್ರೀ ಟೆಸ್ಟ್ನ ಲಿಂಕನ್ನು ಕೊಡ್ತೇನೆ. ಅದು ಆ್ಯಕ್ಚುಲಿ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ಗೆ ಮಾಡಿರುವಂಥದ್ದಾಗಿತ್ತು, ಬಟ್ ಸ್ಟಿಲ್ ನಿಮಗೆ ಕೂಡ ಅಪ್ಲೈ ಆಗುತ್ತೆ. ಸುಮಾರು 10 ಆ್ಯಕ್ಟಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಫ್ರೀ ಟೆಸ್ಟ್ 100 ಮಾರ್ಕ್ಸದು ಇದಿದೆ. ಸೊ ನೀವೊಂದು ನಿಮ್ಮನ್ನು ಟೆಸ್ಟ್ ಮಾಡ್ಕೊಳ್ಬೋದು ಎಷ್ಟು ನಿಮಗೆ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಅಂತ. ಸೊ ಆ ಫ್ರೀ ಟೆಸ್ಟ್ನ ಲಿಂಕನ್ನು ನಾನು ಇಲ್ಲಿ ಕೊಡ್ತೇನೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಅಟೆಂಪ್ಟ್ ಮಾಡಿ. ಹಾಗೆ ಇನ್ನೊಂದು ಅಭಿಜ್ಞಾ ಲಾ ಸೀರೀಸ್ ಆ್ಯಪ್ ಅಂತ ಪ್ಲೇಸ್ಟೋರಲ್ಲಿ ನಿಮಗೆ ಸಿಗತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಯು ಗೆಟ್ ವೆರೈಟಿ ಆಫ್ ಕೋರ್ಸಸ್ಗಳು, ಹಲವಾರು ಕೋರ್ಸಸ್ಗಳು ನಿಮಗೆ ಅವೈಲೇಬಲ್ ಇದೆ. ಓಕೆ, ಇದು ವೆಬ್ ವರ್ಷನು. ಆದರೆ ಮೊಬೈಲ್ ವರ್ಷನಲ್ಲಿ ಇಟ್ ಲುಕ್ಸ್ ಇನ್ನು ಈ ಲೆಫ್ಟ್ ಸೈಡಲ್ಲಿ ಕಾಣುವಂಥ ಇದರಲ್ಲಿ ಫ್ರೀ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ ಅಥವಾ ಕೆಲವೊಂದು ಫ್ರೀ ಟೆಸ್ಟ್ಗಳು ಸಿಗ್ತವೆ. ಸೊ ಪ್ರೆಸೆಂಟ್ಲಿ ಯಾವ್ಯಾವ ಬ್ಯಾಚಸ್ಗಳು ಇಲ್ಲಿ ಇದ್ದಾವೆ ಅಂತ ಹೇಳೋದಾದರೆ ಕರ್ನಾಟಕ ಜುಡಿಷಿಯರಿ ಎಕ್ಸಾಮ್ ಫಿಲಿಮ್ಸ್ ಎಕ್ಸಾಮ್ಸ್ ಆಯಿತು. ಇನ್ನು ಮೇನ್ಸ್ ಎಕ್ಸಾಮ್ಸ್ ಏನಿದೆ, ಮೇನ್ಸ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಮುಂದಿನ ವರ್ಷ ಈ ವರ್ಷ ಪೂರ್ಣ ಮತ್ತು ಟ್ರಾನ್ಸ್ಲೇಷನ್ ಕ್ಲಾಸ್ ಅಂತ ಇದೆ. ಸೊ ಪೂರ್ಣ ಬ್ಯಾಚ್ ಅಂದರೆ ಕಂಪ್ಲೀಟ್ ಮೇನ್ಸ್ ಎಕ್ಸಾಮ್ಸ್ಗೆ 4 ಪೇಪರನ್ನು ಕವರ್ ಮಾಡುವಂಥದ್ದು. ಸೊ ಇದು ಆಲ್ಮೋಸ್ಟ್ ಆಗ್ತಾ ಬಂತು. ಬಟ್ ಮೆಟೀರಿಯಲ್ಸು ಅಥವಾ ಕ್ಲಾಸಸ್ಗಳ ರೆಕಾರ್ಡಿಂಗ್ಸು ಅದೆಲ್ಲ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಅಥವಾ ನಾನು ಬೇರೆ ಯಾವುದಕ್ಕೂ ಸೇರೋದಿಲ್ಲ, ಟ್ರಾನ್ಸ್ಲೇಷನ್ ಒಂದು ಬೇಕು ಅಂತ ಇದ್ದರೆ ಕೇವಲ ಟ್ರಾನ್ಸ್ಲೇಷನ್ ಕ್ಲಾಸ್ ಮಾತ್ರ, ಅದು ಕೂಡ ಅವೈಲೇಬಲ್ ಇರುತ್ತೆ. ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಪ್ರತಿದಿನ 9:30 ಇಂದ 10:30 ತನಕ ಇರುತ್ತೆ. ಸೊ ಅರ್ಧ ಕ್ಲಾಸಸ್ ಆಗಿದೆ, ಇನ್ನು ಅರ್ಧ ಬಾಕಿ ಇದೆ. ಅದನ್ನು ಕೂಡ ಜಾಯ್ನ್ ಆಗ್ಬೋದು. ಇನ್ನು ಮುಂದಿನ ವರ್ಷ ಯಾರು ಅಟೆಂಪ್ಟ್ ಮಾಡ್ತಿದ್ದೀರಿ ಅವರಿಗೆ ಒಂದು ವರ್ಷದ ಕೋರ್ಸ್ ಇದೆ, 1 ವರ್ಷದ ಡ್ಯೂರೇಷನ್ ಇರುವಂಥ ಜುಡಿಷಿಯರಿ ಎಕ್ಸಾಮ್ ಕೋರ್ಸ್ ವಿಚ್ ಇಸ್ ಕಂಬೈನ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಇರುವಂಥ ಒಂದು ಬ್ಯಾಚ್ ಇದು. ಇದರಲ್ಲಿ ನೀವು 1 ವರ್ಷ ಓದ್ತೀರಿ. ಹಾಗೆ ಪ್ರೈಸ್ ಇಷ್ಟು 39,000 ಪ್ಲಸ್ ಇಂಟರ್ನೆಟ್ ಚಾರ್ಜಸ್ ಇರುತ್ತೆ. ಬಟ್ ಇನ್ನೊಂದು ಏನಂದರೆ 10 ಇನ್ಸ್ಟಾಲ್ಮೆಂಟ್ಸ್ಗಳಲ್ಲಿ ಅದನ್ನು ಕೂಡ ಪೇ ಮಾಡ್ಬೋದು. ಮುಂಚೆ 3 ಇನ್ಸ್ಟಾಲ್ಮೆಂಟ್ ಇತ್ತು, ಬಟ್ ಈಗ ಒಂದು ನ್ಯೂ ಅಪ್ಡೇಟ್ ಅಂದರೆ 10 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಅಂದರೆ ಸುಮಾರು ಒಂದೊಂದು ಇನ್ಸ್ಟಾಲ್ಮೆಂಟ್ಗೆ ಸುಮಾರು 4,000 ರಿಂದ 5,000 ಬರುವ ಹಾಗೆ ಪೇ ಮಾಡುವಂಥ ಫೆಸಿಲಿಟಿ ಇದೆ. ಅದು ಕೂಡ ಯು ಕ್ಯಾನ್ ಜಾಯ್ನ್. ಇನ್ನು ನಿಮಗೆ ಇಫ್ ಯು ವಾಂಟ್ ಟು ಜಸ್ಟ್ ಹ್ಯಾವ್ ಅ ಟ್ರಯಲ್, ಒಂದು ಲೆಕ್ಚರ್ಸ್ ಆನ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತ ಇದೆ. ಸಿವಿಲ್ ಪ್ರೊಸೀಜರ್ ಈಗ ನಾನು 1 ವರ್ಷದ ಕೋರ್ಸ್ ಏನು ಮಾಡ್ತಿದ್ದೇನೆ ಅದೇ ಕೋರ್ಸ್, ಬಟ್ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಇಫ್ ಯು ಹ್ಯಾವ್ ಟು ಪರ್ಚೇಸ್ ಯು ಕ್ಯಾನ್ ಪರ್ಚೇಸ್ ದಿಸ್ ಲೆಕ್ಚರ್ಸ್ ಆನ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತ 4,500 ರೂಪೀಸ್ ಇರುವಂಥದ್ದು. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಹಾಗೆ ಬೇರೆ ಏನಾದರೂ ಸಬ್ಸ್ಕ್ರಿಪ್ಷನ್ ಬಗ್ಗೆ ಡೌಟ್ಸ್ ಇದ್ದರೆ ಇಲ್ಲಿ ಕಾಣ್ತಾ ಇರುವಂಥ ಸ್ಕ್ರೀನಲ್ಲಿ ಅಪೇರ್ ಆಗ್ತಾ ಇರುವಂಥ ನಂಬರ್ ಏನಿದೆ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು, ವಾಟ್ಸಪ್ ಮಾಡಿ ಕೇಳ್ಬೋದು, ಅಥವಾ ಮೇಲ್ ಹಾಕ್ಬೋದು ಅಂತ ಹೇಳ್ತಾ, ಹೀಗೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಬೇರೆ ಯಾವುದಾದ್ರು ಒಂದು ಆ್ಯಕ್ಟ್ನ ಅಪ್ಡೇಟನ್ನು ಅಥವಾ ಓವರ್ವ್ಯೂವನ್ನು ತಂದು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ನನ್ನ ಕೈಲಿ ಆದಷ್ಟು ಪ್ರಯತ್ನ ಪಡ್ತೇನೆ. ಸೊ ದ್ಯಾಟ್ ಇಟ್ ವಿಲ್ ಬಿ ಕೈಂಡ್ ಆಫ್ ಸ್ವಲ್ಪ ನಿಮಗೆ ನಿಮ್ಮ ಆ ಟಾಸ್ಕ್ ಏನಿದೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ಗೆ ಓದುವಂಥದ್ದು ಸ್ವಲ್ಪ ಈಸಿ ಆಗಲಿ ಅಂತ ಹಾರೈಸ್ತಾ ಆ ಒಂದು ವಿಡಿಯೋಗಳನ್ನು ಮಾಡುವಂಥ ಉದ್ದೇಶ ಇರುವಂಥದ್ದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಅವಶ್ಯಕವಾಗಿ ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಸೀನಿಯರ್ಸಿಗೆ ಅಥವಾ ಜೂನಿಯರ್ಸ್ಗೆ ಶೇರ್ ಮಾಡಿ ಲಿಂಕನ್ನು. ಅವರಿಗೂ ಕೂಡ ತಿಳಿಸಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಥವಾ ಜುಡಿಷಿಯರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಹೀಗೊಂದು ಯೂಟ್ಯೂಬ್ ಚಾನಲ್ ಇದೆ, ಈ ಥರ ಇಲ್ಲಿ ವೀಡಿಯೋಸ್ಗಳು ಅವೈಲೇಬಲ್ ಇದೆ ಅಂತ ಹೇಳ್ತಾ ಅವರಿಗೂ ಕೂಡ ಆ ಒಂದು ಪ್ರಿಪ್ರೇಷನ್ಗೆ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ನಮಸ್ತೆ.